ತಮ್ಮನ್ನೆಲ್ಲ ಕುರಿತು ಉಪನ್ಯಾಸ ನೀಡಬೇಕಂತ ಅವರು ಕೋರ್ತಾ ಇದ್ದಾರೆ. ಪೂರ್ತಿ ಬಿಡಿ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಶ್ರೀಮಾನ್ ಡಿ ಎಸ್ ಚಂದ್ರಗೌಡ, ಎನ್ ಮಹೇಶ್ ಅವರೇ, ರೇಖಾ ಹುಲಿಯಪ್ಪ ಗೌಡ್ರೆ, ಕೆ ಮಂಜುನಾಥ್ ಅವರೇ, ಶಾಂತನ್ ಗೌಡ್ರೆ, ಪುಟ್ಟೇಗೌಡ್ರೆ, ಹರೀಶ್ ಅವರೇ, ಮೋಹನ್ ಅವರೇ, ಪ್ರಹ್ಲಾದ್ ಅವರೇ, ಸುರೇಶ್ ಅವರೇ, ಚಂದ್ರಪ್ಪನವರೇ, ಈಗ ತಾನೇ ಬಂದಂತ ರವೀಂದ್ರ ಬೆಳವಾಡಿ ಅವರೇ ಮತ್ತು ತಮ್ಮ ಮಾತಿನ ಮೂಲಕ ಇಷ್ಟೊತ್ತು ನಮ್ಮನ್ನೆಲ್ಲರನ್ನೂ ಕೂಡ ಒಂದು ರೀತಿ ನಗೆಗಡಲಿನಲ್ಲಿ ತೇಲಿಸ್ತಾ, ಕನಕದಾಸ ಅಂದಿದ ತಕ್ಷಣ ಅವನು ಯಾವುದೋ ಒಂದು ಜಾತಿ ಮಹಾಪುರುಷ ಅಂತ ಮಾತ್ರ ಅಲ್ಲ, ಅವನೊಂದು ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾನೆ. ಅವನು ಕೊಟ್ಟಿರುವಂತ ಕೊಡುಗೆನ ಅವನ ಸಾಹಿತ್ಯವನ್ನೇ ಉದಾಹರಿಸ್ತಾ ನಮ್ಮನ್ನೆಲ್ಲ ನಲಿಸಿದಂತ ಮಾನ್ಯ ಕಣ್ಣನ್ ಮಾಮ ಅವರೇ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಣ್ಣನ್ ಮಾಮ ಆಗ್ಲೇ ಬೆಳಗ್ಗೆ ಸಿಕ್ಕಿದಾಗ ನಾನು ಹೇಳ್ತಾ ಇದ್ದೆ, ಬರೀ ಹನುಮಂತ ಇದ್ದೆ ಅಂದ್ಕೊಂಡೆ, ಎದುರುಗಡೆ ರಾಮನು ಬಂದಿದ್ದಾನೆ ಅಂತ ನಾನು ನೋಡಿ ಅವರನ್ನು ನಗಾಡ್ತಾ ಇದ್ದೆ. ಇಬ್ರು ಒಂದ್ ಕ್ಷಣ ಬಾಚಿ ತಪ್ಪಿಕೊಂಡ್ವಿ. ಮಾಮ ನನ್ನ ನೋಡಿ ಪುಟ್ಟಯ್ಯ ಅಂತ ಅವ್ರು ನನ್ನ ಹಿಡ್ಕೊಂಡು ತಪ್ಪಿಕೊಂಡ್ರು. ನಾನಲ್ಲ ಮಾಮ ಬಂದಿದ್ದಾರೆ ಅಂತ ಹೇಳಿ ನಾನು ಮಾಮನ ಹಿಡ್ಕೊಂಡು ತಪ್ಪಿಕೊಂಡೆ. ಬಹುಶಃ ನನಗೆ ಗೊತ್ತಿರುವ ಹಾಗೆ ಚಿಕ್ಕಮಗಳೂರು ಜಿಲ್ಲೆಗೆ ನಾನು ಮೊಟ್ಟ ಮೊದಲ ಬಾರಿಗೆ ಬಂದಿದ್ರೆ ನಾನು ಬಂದದ್ದು ಕಣ್ಣನ್ ಮಾಮನ ಮನೆಗೇನೆ ಮೊಟ್ಟ ಮೊದಲಿಗೆ ಬಂದದ್ದು. ಬಹುಶಃ ನಾನು ಮೊದಲು ಊಟ ಮಾಡಿದ್ದು ಕೂಡ ಉಳಿದದ್ದು ಕೂಡ ಕಣ್ಣನ್ ಮಾಮನ ಮನೇಲೆ. ಹೀಗಾಗಿ ನನಗೆ ಚಿಕ್ಕಮಗಳೂರು ಅಂದಾಗ ಮೊದಲು ನೆನಪಾಗೋದು ಕಣ್ಣನ್ ಮಾಮನೇ, ಅವರ ಬಾಚಿ ತಬ್ಬಿದ ಪ್ರೀತಿಯೇ ಮತ್ತು ಅವರು ಆಡಿದ ಆ ನಗೆಗಡಲಲ್ಲಿ ತೇಲಿಸುವ ಮಾತುಗಳೇ ಸದಾ ನನಗೆ ಚಿಕ್ಕಮಗಳೂರು ಅಂದ್ರೆ ನೆನಪಾಗುತ್ತೆ. ತೀರಾ ಇತ್ತೀಚೆಗೆ ನನಗೆ ವೈಯಕ್ತಿಕವಾಗಿ ಚಿಕ್ಕಮಗಳೂರಲ್ಲಿ ಯಾರು ಬಂಧುಗಳಿಲ್ಲ ಮಾಮ, ಆದ್ರೆ ನಂದು ಪುಣ್ಯ ನೋಡಿ ಹೆಂಗಿದೆ. ನೀವು ನೋಡ್ತಾ ಇದ್ರಿ, ನಾನು ಆಗ್ಲೇ ಬಂದಾಗ ಎಷ್ಟು ಜನ ಯುವಕರು ಬಂದು ಬಾಚಿ ತಪ್ಪಿಕೊಂಡು ಹಣ ಬನ್ನಿ ಅಂತ ಹೇಳಿ ಫೋಟೋ ತೆಗೆಸ್ಕೊಳ್ತಾ ಇದ್ರು. ನೆಂಟ್ರಿಲ್ಲ, ಇಷ್ಟರಿಲ್ಲ, ಅಂದ್ರೆ ಇಷ್ಟೊಂದು ಜನರ ಪ್ರೀತಿಯನ್ನ ಈ ಒಂದು ಚಿಕ್ಕಮಗಳೂರು ನನಗೆ ಏನ್ ಕೊಟ್ಟಿದೆ, ಅದಕ್ಕೆ ನಾನು ಸದಾ ಋಣಿ ಅಂತ ನಾನು ಖಂಡಿತವಾಗಿ ಭಾವಿಸ್ಕೊಳ್ತೀನಿ. ಜೊತೆಗೆ ಆಗ್ಲೇ ಮಾಮ ಹೇಳ್ತಾ ಇದ್ರು, ಇಷ್ಟು ಮಾತ್ರ ಅಲ್ಲ ಚಿಕ್ಕಮಗಳೂರಿಗೆ ಇವನು ಅಳಿಯ ಅಂತ ಹೇಳಿ. ನಾನು ತರೀಕೆರೆಯಲ್ಲೇ ಮದುವೆ ಆದದ್ದು. ಆದ್ರೆ ಚಿಕ್ಕಮಗಳೂರಿಗೆ ತೀರಾ ಇತ್ತೀಚೆಗೆ ಮೊನ್ನೆ ನಮ್ಮ AICC ಸೆಕ್ರೆಟರಿ ಆಗಿರುವಂತ ಸಂದೀಪಣ್ಣ ದೇವಿರಮ್ಮನ್ ಬೆಟ್ಟ ಹತ್ಸೋದಕ್ಕೆ ಅಂತ ಹೇಳಿ ನಾನು ಕರ್ಕೊಂಡೋಗಿ ಬೆಟ್ಟ ಹತ್ಸಿದ್ರು. ಬಹುಶಃ ಮಾಮನ್ ಮನೆ ಬಿಟ್ರೆ ನಾನು ಉಳ್ಕೊಂಡಿದ್ದು ಎರಡನೇ ಮನೆ ಅಂದ್ರೆ ಸಂದೀಪ್ ಅವ್ರ ಮನೆ. ಬಹುಶಃ ಅವ್ರಿಗೆ ಗೊತ್ತಿಲ್ಲ, ಅವರು ಕೂಡ ಗಾಯತ್ರಕ್ಕ ಅವ್ರದ್ದು ಚುನಾವಣಾ ಪ್ರಚಾರಕ್ಕಾಗಿ ಹೊರಟಿದ್ದಾರೆ. ಪ್ರೀತಿಯ ಬಂಧುಗಳೇ, ಕನಕದಾಸ ಅಂದಿದ ತಕ್ಷಣ ನಮ್ಮ ಮನಸ್ಸಿಗೆ ನಾನಾ ಚಿತ್ರಗಳು ಬಂದು ಹೋಗ್ತವೆ. ಒಬ್ಬ ಕಂಬಳಿಯನ್ನ ಹೊದ್ಕೊಂಡು ಮತ್ತೊಂದು ಕೈಯಲ್ಲಿ ತಂಬೂರಿ ಹಿಡ್ಕೊಂಡು ಶಂಕ ಜಾತ್ರೆಗಳು ಹಿಡ್ಕೊಂಡಿರುವಂತ ಒಬ್ಬ ದಾಸಯ್ಯ. ಕನಕದಾಸ ಅಂದ್ರೆ ಬೇರೆ ಇನ್ನೇನು ಅಲ್ಲ, ಒಬ್ಬ ದಾಸಯ್ಯ. ಆ ದಾಸಯ್ಯ ಮಾಡಿರುವಂತ ಮೋಡಿ ಹೆಂಗಿದೆ ಅಂತಂದ್ರೆ, ಆಗ್ಲೇ ಮಹೇಶ್ ಮಾತಾಡ್ತಾ ಹೇಳ್ತಾ ಇದ್ರು, 534 ವರ್ಷ ಆದ್ಮೇಲೆ ಕೂಡ ಕರ್ನಾಟಕ ರಾಜ್ಯ, ಈ ನಾಡಿನ ಸಾಹಿತ್ಯ, ಈ ನಾಡಿನಲ್ಲಿರುವಂತ ಪ್ರಜ್ಞಾವಂತರು ದಾಸನೆಂದರೆ ಕನಕದಾಸನಯ್ಯ ಅಂತ ಹೇಳಿ ಕನಕದಾಸರನ್ನ ನೆನಪಿಸ್ಕೊಳ್ತಾರೆ ಅಂತಂದ್ರೆ ಅದೆಂಥ ಅದ್ಭುತವಾದ ಶಕ್ತಿ ಆ ದಾಸಯ್ಯನ ಒಳಗಡೆ ಇತ್ತು, ಆ ಶಂಕ ಜಾಗಟೆಗಳ ಒಳಗಡೆ ಇತ್ತು. ನಾನು ಕಾಗಿನೆಲೆಗೆ ಹೋದಾಗ ಕಾಗಿನೆಲೆಯಲ್ಲಿ ಕನಕದಾಸರು ಕಟ್ಟಿದಂತ ಇವತ್ತು ಆ ದೇವಸ್ಥಾನ ಇಲ್ಲ, ಇವತ್ತು ಪ್ರಾಧಿಕಾರದವರು ಒಡೆದಾಕಿ ಸಿಮೆಂಟಿನ ಕಟ್ಟಡ ಕಟ್ಟಿಬಿಟ್ಟಿದ್ದಾರೆ. ಆದ್ರೆ ಕನಕದಾಸರು ಕಟ್ಟಿದ ಕಟ್ಟಡ ನಾನು ನೋಡಿದ್ದೆ, ಹಿಂದೆನೂ ನೋಡಿದ್ದೀನಿ ನಾನು. ಅಲ್ಲಿ ಹೋಗಿ ಕೂತಾಗ ಅಲ್ಲೊಂದು ಪುಟ್ಟ ಆದಿಕೇಶವ ಮೂರ್ತಿ ಇದೆ. ಅಲ್ಲಿ ಕೂತಾಗೆಲ್ಲ ನನಗೆ ನೆನಪಾಗಿದ್ದೇನು ಅಂತಂದ್ರೆ, ಜಾತಿ ಹೀನನೊಬ್ಬನನ್ನ, ಈ ಸಮಾಜದೊಳಗಡೆ ಜಾತಿ ಪ್ರಜ್ಞೆ ಇದ್ದ ಜನ, ಆ ಕಾಲದಲ್ಲಿ ತುಂಬಾ ಜಾತಿ ಪ್ರಜ್ಞೆ ಇತ್ತು, ಅವರು ಕತ್ತಿಡಿದು ಆಚೆಗೆ ತೆಳೆದ್ರು ಕೂಡ ಇವನೊಬ್ಬ ಅವನನ್ನ ಬಾಚಿ ತಪ್ಪಿಕೊಂಡಿದ್ನಲ್ಲ, ಆದಿಕೇಶವ ಅನ್ನುವಂತ ಆ ಒಂದು ಪ್ರಜ್ಞೆ, ಒಂದು ವಿಶ್ವ ಪ್ರಜ್ಞೆ ಆತನನ್ನ ಬಾಚಿ ತಪ್ಪಿಕೊಳ್ತಾರೆ. ನನಗೆ ಸದಾ ಒಂದು ಪ್ರಶ್ನೆ ಕಾಡ್ತಿದೆ, ಭೂಮಿ ಮೇಲೆ ಎಷ್ಟೋ ಜನ ಹುಟ್ಟುತ್ತಾರೆ, ನಮ್ಗೆಲ್ರಿಗೂ ನಮ್ಮ ಅಪ್ಪನ ಹೆಸರು ಗೊತ್ತು, ತಾತನ ಹೆಸರು ಗೊತ್ತು, ಮುತ್ತಾತನ ಹೆಸರು ಬಹಳ ಜನ ಗೊತ್ತಿಲ್ಲ. ಆದ್ರೆ 534 ವರ್ಷಗಳ ಹಿಂದೆ ಹುಟ್ಟಿದ ಕನಕದಾಸನ ಹೆಸರು ದೇಶದ ಯಾವ ಮೂಲೆಗೆ ಹೋಗಿ ಕೇಳಿದ್ರು ಕೂಡ ಅವ್ರಿಗೆ ಗೊತ್ತಿದೆ. ಯಾತಕ್ಕಾಗಿ ಗೊತ್ತಿದೆ ಅಂತಂದ್ರೆ, ಕನಕದಾಸ
ನನಗನ್ಸ್ತು ಯಾರು ಇತಿಹಾಸ ನಿರ್ಮಾಣ ಮಾಡ್ತಾರೆ? ಸ್ವಾಮಿ ವಿವೇಕಾನಂದರು ಒಂದು ಸುಂದರವಾದ ಮಾತು ಹೇಳ್ತಾರೆ. ಅವ್ರು ಹೇಳಿದ ಮಾತು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಹಿಸ್ಟರಿ ಆಫ್ ದ ವರ್ಲ್ಡ್ ಇಸ್ ದ ಹಿಸ್ಟರಿ ಆಫ್ ಹ್ಯೂಮನ್ ಹೂ ಹ್ಯಾಡ್ ಫೇತ್ ಇನ್ ದೆಮ್ಸೆಲ್ಫ್ ಅಂತ. ಜಗತ್ತಿನ ಇತಿಹಾಸ ಅಂತ ಅಂದ್ರೆ ಅದು ಮನುಷ್ಯರ ಇತಿಹಾಸ ಮಾತ್ರ. ಹುಲಿಯೊಂದುಟ್ಟಿತ್ತು, ಅದು ಇತಿಹಾಸ ಅಲ್ಲ. ಆನೆ ಬದುಕಿತ್ತು, ಇತಿಹಾಸ ಅಲ್ಲ. ಟಗರು ಬದುಕಿತ್ತು, ಇತಿಹಾಸ ಅಲ್ಲ. ಸಿಂಹ ಬದುಕಿತ್ತು, ಜಿಂಕೆ ಬದುಕಿತ್ತು, ಮಂಗ ಬದುಕಿತ್ತು, ಇದು ಯಾವುದು ಇತಿಹಾಸ ಅಲ್ಲ. ಮನುಷ್ಯನ ಜೀವನ ಮಾತ್ರ ಇತಿಹಾಸ ಆಗುತ್ತೆ. ಹಾಗಾದ್ರೆ ಹುಟ್ಟಿದವರೆಲ್ಲರೂ ಇತಿಹಾಸ ಆಗ್ತಾರಾ? ಹುಟ್ಟಿದವರು ಎಲ್ಲರೂ ಇತಿಹಾಸ ಆಗಲ್ಲ. ಯಾರಿಗೆ ಅಪಾರವಾದ ಶ್ರದ್ಧೆ ಇಟ್ಕೊಂಡು ಬದುಕಿರ್ತಾರೋ, ಯಾರಿಗೆ ತನ್ಮೇಲೆ ತನಗೆ ಶ್ರದ್ಧೆ ಇರುತ್ತೋ ಅವನ್ ಮಾತ್ರ ಇತಿಹಾಸ ಆಗ್ತಾನೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಬಹುಶಃ ಕನಕದಾಸ 534 ವರ್ಷ ಆದ್ಮೇಲೂ ಬದುಕಿದ್ದಾನೆ ಅಂದ್ರೆ ಅವನೊಳಗಡೆ ಇದ್ದ ಶ್ರದ್ಧೆಯ ಕಾರಣಕ್ಕೋಸ್ಕರ ಕನಕದಾಸ ಇವತ್ತಿಗೂ ಉಳಿದಿದ್ದಾನೆ. ಕನಕದಾಸ ಇಡೀ ಜಗತ್ತಿನ ಮುಂದೆ ಒಂದು ಸಂದೇಶವನ್ನು ಸಾರ್ತಿದ್ದಾನೆ. ಜಾತಿ ದೊಡ್ಡದು ಅಂತ ನೀನ್ ಹೇಳ್ದೆ, ಆದ್ರೆ ಶ್ರದ್ಧೆ ದೊಡ್ಡದು ಅಂತ ನಾನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ ಕನಕದಾಸ ಉಡುಪಿಯಲ್ಲಿ ನಿಂತಾಗ ಸವಾಲ್ ಹಾಕಿ ನಿಂತ್ಕೊಂಡಿದ್ದಾನೆ. 530 ವರ್ಷಗಳ ಹಿಂದೆ ಹುಟ್ಟಿರುವಂತ ಒಬ್ಬ ಕನಕದಾಸ ನಾವೆಲ್ಲರೂ ನೋಡ್ತೀವಿ. ಆಗ್ಲೇ ಯಾರು ಮಾತನಾಡ್ತಾ ಹೇಳ್ತಾ ಇದ್ರು, ಎಲ್ಲೆಲ್ಲ ಓಡಾಡಿದ್ರು ಕನಕದಾಸರು. ಇಲ್ಲಿ ನಾವು ಹೇಳ್ತೀವಿ ಕನಕದಾಸರು ಇಲ್ಲಿಗೂ ಬಂದಿದ್ರು. ಎಲ್ಲಿಗೆ ಬಂದಿದ್ರು? ನಮ್ದೇ ಪಕ್ಕದಲ್ಲಿ ಕಡೂರಲ್ಲಿ ಕನಕಗಿರಿ ಬೆಟ್ಟಕ್ಕೆ ಬಂದಿದ್ದ ಕನಕದಾಸ ಅಂತ ಕತೆ ಹೇಳ್ತೀವಿ. ನೀವು ಹಿಂಗೆ ಹೇಳಿದ್ರೆ ಉಡುಪಿಯವ್ರು ಹೇಳ್ತಾರೆ ನಮ್ಮಲ್ಲೂ ಕನಕದಾಸ ಬಂದಿದ್ದ ಅಂತ ಉಡುಪಿಯವ್ರು ಹೇಳ್ತಾರೆ. ಮೈಸೂರಿಗೆ ಹೋದ್ರೆ ನಮ್ಮಲ್ಲಿ ಬಂದಿದ್ದ ಅಂತ ಅವ್ರು ಹೇಳ್ತಾರೆ. ಶ್ರೀರಂಗಪಟ್ಟಣಕ್ಕೆ ಹೋದ್ರೆ ಅವ್ರು ಹೇಳ್ತಾರೆ. ನೀವು ಮೇಲ್ಕೋಟೆಗೆ ಹೋದ್ರೆ ಚಲುವನಾರಾಯಣ ಸ್ವಾಮಿ ಮುಂದೆ ಕೂತು ಕನಕದಾಸ ಇಲ್ಲೇ ಹಾಡ್ದ ಅಂತ ಹೇಳಿ ಮೇಲ್ಕೋಟೆ ಅವ್ರು ಹೇಳ್ತಾರೆ. ಹಾಗೆ ಇಷ್ಟು ಮಾತ್ರ ಅಲ್ಲ, ನೀವು ಪುರಿ ಜಗನ್ನಾಥನ ದೇವಸ್ಥಾನಕ್ಕೆ ಹೋದ್ರೆ ಪೂರಿಗೆ ಕನಕದಾಸ ಬಂದಿದ್ರು. ಎಲ್ಲಿಯ ಪುರಿ ಜಗನ್ನಾಥ, ಎಲ್ಲಿಯ ಕನಕದಾಸ? ಕನಕದಾಸ ಪುರಿ ಜಗನ್ನಾಥಕ್ಕೆ ಬಂದಿದ್ದ. ಕನಕದಾಸ ಮಥುರಾಕ್ಕೆ ಬಂದಿದ್ದ ಅಂತ ಹೇಳಿ ಐತಿಹಾಸಿಕ ದಾಖಲೆ. ಮಥುರಾದ ಮಹಾರಾಜ ಕನಕದಾಸನ ಮುಂದೆ ದೀರ್ಘದಂಡ ಪ್ರಣಾಮ ಮಾಡಿದಂತೆ. ಇವನೊಬ್ಬ ಕುರಿಕಾಯವನು ಅಂತ ಹೇಳಿ ಇವನನ್ನ ದೇವಸ್ಥಾನದಿಂದ ಮಥುರಾದಿಂದ ಹೊರಗಡೆ ನೂಕಿದ್ರು. ಆದ್ರೆ ಇವನು ಸಾಮಾನ್ಯ ಅಲ್ಲ ಅಂತ ಹೇಳಿ ಮಥುರಾ ದೇಶದ ಮಹಾರಾಜ ಕನಕದಾಸನಿಗೆ ದೀರ್ಘದಂಡ ನಮಸ್ಕಾರ ಮಾಡಿದಂತೆ. ಇಂಥ ಬದುಕು, ಇಂಥ ಇತಿಹಾಸ ಕನಕದಾಸರ ಜೀವನದಲ್ಲಿ ನಾವು ನೋಡಕ್ ಸಾಧ್ಯ ಇದೆ. ಯಾರು ಕನಕದಾಸ? ಅವನೇನು ಹುಟ್ಟ ಸಾಮಾನ್ಯರ ಮನೇಲಿ ಹುಟ್ಟಿದವನಲ್ಲ, ಶ್ರೀಮಂತರ ಮನೆಯಲ್ಲೇ ಹುಟ್ಟಿದವನು. ಅವನೊಬ್ಬ ಢನಾಯಕನ ಮನೇಲಿ ಹುಟ್ಟಿದವನು. ಆದ್ರೆ ಢನಾಯಕನ ಮನೆಯಲ್ಲಿ ಹುಟ್ಟಿದ ಕನಕದಾಸನ ಆಸೆ ಏನು? ನಾನೂ ಕೂಡ ಒಂದು ಸಣ್ಣ ರಾಜ್ಯದ ಅರಸ ಆಗಬೇಕು ಅಂತ ಆಸೆ ಇತ್ತು. ಆದ್ರೆ ಅವನ ಅಂತರಾತ್ಮ ಸದಾ ಹೇಳ್ತಿತ್ತಂತೆ, ನೀನ್ ದಾಸ ಆಗು, ನೀನು ದೇವರಿಗೆ ದಾಸ ಆಗು ಅಂತ ಹೇಳ್ತಿತ್ತಂತೆ. ಆದ್ರೆ ಆಗ ಕನಕದಾಸರು ಪ್ರತಿ ಸರ್ತಿ ಇಲ್ಲ ನಾನು ಅರಸ ಆಗ್ತೀನಿ ಅಂತ ವಾದಿಸ್ತಿದ್ದಂತೆ. ಕಡೆಗೆ ಯುದ್ಧದೊಳಗಡೆ ಕನಕದಾಸರು ಯುದ್ಧದಲ್ಲಿ ಯಾವ ತರದ ಪೆಟ್ಟು ತಿಂತಾರೆ ಅಂತಂದ್ರೆ ಮಹಾನ್ ಪರಾಕ್ರಮಿ. ಬಹುಶಃ ನೀವೆಲ್ಲ ನೋಡಿರ್ಬೇಕು ಕನಕದಾಸರ ಜೀವನ ನೋಡಿದ್ರೆ. ನಾನು ಬಹಳ ಸಲ ಹೇಳ್ತಿರ್ತೀನಿ, ಕನಕದಾಸರ ಜೀವನದ ಚರಿತ್ರೆಯನ್ನು ದಾಖಲಿಸಬೇಕಾದ್ರೆ ಈ ಘಟನೆಗಳು ಕೂಡ ದಾಖಲೆ ಆಗಿದ್ದಾವೆ. ಅವ್ರು ಎಷ್ಟು ಸಾಹಸಿ ಅಂತಂದ್ರೆ, ಚಿಕ್ಕ ಹುಡುಗ ಆಗಿದ್ದಾಗಲೇ ಅವನು ಬೇಟೆ ಆಡೋದಕ್ಕೆ ಬಹಳ ಇಷ್ಟಪಡ್ತಿದ್ದಂತೆ. ಬೇಟೆ ಆಡೋದು ಹೆಂಗೆ ಅಂತಂದ್ರೆ, ಗುಹೆಯೊಳಗಡೆ ಮಲಗಿರುವಂತ ಹುಲಿನ ನಾವೆಲ್ಲರೂ ಕನಕದಾಸ ಬರೀ ಸಂಗೊಳ್ಳಿ ರಾಯಣ್ಣ ಮಾತ್ರ ಕಲಿ ಅಂತ ತಿಳ್ಕೊಂಡಿದ್ದೀವಿ. ಕನಕದಾಸನೂ ಕಲಿನೇ. ಎಂಥ ಕಲಿ ಅಂತಂದ್ರೆ, ಗುಹೆಯೊಳಗಡೆ ಮಲಗಿರುವಂತ ಹುಲಿನ ಬಾಲ ಹಿಡಿದು ದರ ಎಳ್ಕೊಂಡು ಬಂದು ಮುಷ್ಟಿಲಿ ಗುದ್ದಿ ಯುದ್ಧ ಮಾಡ್ತಾ ಇದ್ದಂತೆ ಅವನು. ಇಂಥ ಒಂದು ಅದ್ಭುತವಾದ ಪರಾಕ್ರಮ ಇದ್ದಿದ್ದನ್ನ ಕಂಡೆ ವಿಜಯನಗರದ ಅರಸರು ಅವನನ್ನ ತಮ್ಮ ನೆಚ್ಚಿನ ಪಾಳೆಗಾರ ಅಂತ ಒಪ್ಕೊಂಡು ಅವನನ್ನ ತಮ್ಮ ಜೊತೆಗೆ ಇಟ್ಕೊಂಡಿದ್ರು. ಆದ್ರೆ ಯೋಚನೆ ಮಾಡಿ, ಅಂಥ ಒಬ್ಬ ಪಾಳೆಗಾರ, ಅಂಥ ಒಬ್ಬ ಸಾಮರ್ಥ್ಯ ಇದ್ದ ವ್ಯಕ್ತಿ ನಾನು ಅರಸ ಆಗಬೇಕು ಅಂದ್ರೆ ಅಸ್ತಿತ್ವದ ಇಚ್ಛೆ, ದೇವರ ಇಚ್ಛೆ, ಅವನು ನನಗೆ ದಾಸ ಆಗಬೇಕು ಅಂತಿತ್ತು. ಕನಕದಾಸರು ಯುದ್ಧದಲ್ಲಿ ಸುತ್ತ ಎಲ್ಲರೂ ಸೇರಿ ಕನಕದಾಸರನ್ನು ಸೋಲ್ಸ ಪ್ರಯತ್ನ ಮಾಡಿದ್ರು, ಮೋಸದಿಂದ ಹೊಡೆದ್ರು. ಕನಕದಾಸರು ನೆಲಕ್ಕುರುಳಿ ಬಿದ್ರು. ಅವರಿಗೆ ಬದುಕಿನ ನಶ್ವರತೆ ಅರ್ಥ ಆಯ್ತು. ಈ ಜೀವನ ಇಷ್ಟೇ ಅಂತ ಗೊತ್ತಾಯ್ತು. ಮನುಷ್ಯ ಕೈಯೊಳಗಡೆ ಖಡ್ಗ ಹಿಡಿದಿದ್ದವನು ಖಡ್ಗ ಬಿಸಾಡ್ದ, ತಂಬೂರಿ ಹಿಡ್ದ, ಮೇಲೆ ರಕ್ಷಾ ಕವಚ ಹಾಕೊಂಡಿದ್ದ ಬಿಸಾಡ್ದ, ಕಂಬಳಿ ಹೊದ್ದ, ಹಾಡ್ದ, ಕುಣ್ದ, ನಲ್ದ. ಆಗ್ಲೇ ಕಣ್ಣನ್ ಮಾಮ ಹೇಳ್ತಾ ಇದ್ರು, ನಾಗಭೂಷಣ್ ಅವ್ರು ಬರೆದಿರುವಂತ, ಸವಿತಾ ನಾಗಭೂಷಣ್ ಅವ್ರು ಬರೆದಂತ ಪದ್ಯವನ್ನ ಹಾಡ್ಕೊಂಡು ಕನಕದಾಸರು ರಚಿಸಿದಂತ ಗ್ರಂಥಗಳು ಎಷ್ಟು ಚೆನ್ನಾಗಿದ್ದಾವೆ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಬಹಳ ಜನ ಗೊತ್ತಿಲ್ಲ, ಮಾಮನ್ ಕೇಳಿದ್ರೆ ಇನ್ನೂ ಬಿಟ್ರೆ ಅವ್ರಿಗೆ ಸಮಯ ಕೊಟ್ರೆ ಇನ್ನೊಂದಷ್ಟು ಪದ್ಯಗಳನ್ನು ಹೇಳ್ತಾ ಇದ್ರು. ಕನಕದಾಸರು ಇಡೀ ಕನ್ನಡ ಸಾಹಿತ್ಯದಲ್ಲಿ ನುಡಿ ಚಮತ್ಕಾರಿಕೆಗಳನ್ನ ಯಾರಾದ್ರೂ ಅದ್ಭುತವಾಗಿ ರಚಿಸಿದ್ರೆ ಅದು ಕನಕದಾಸರು ಅನ್ನುವಂತ ಹೆಮ್ಮೆಯನ್ನ ನಾವು ಸಾಹಿತ್ಯ ಪ್ರಪಂಚದಲ್ಲಿ ನಿಂತು ಮಾತನಾಡೋರು ಹೇಳಬೇಕು. ಯಾಕೆ ಹೇಳಬೇಕು ನೋಡಿ, ಪದ್ಯಗಳನ್ನು ಬರೆದ್ರು. ಆಗ್ಲೇ ಮಾಮ ಹೇಳ್ತಾ ಇದ್ರು,
ಗಿಳಿಯ ಮರಿಯನ್ನು ತಂದು ಪಂಜರದೊಳಗಿಟ್ಟು ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣತರಂತೆ ನೀ ನನಗೆ ತಿಳುಹುಮತಿಯನು ಎನ್ನ ಜಿಹ್ವೆಗೆ ಮೊಳಗುವಂದದಿ ನಿನ್ನ ನಮಾವಳಿಯ ಪೊಗಳಿಕೆಯನ್ನಿತ್ತು ರಕ್ಷಿಸೋ ಶ್ರೀಹರಿ ನಮ್ಮ ನನವರತ. ಕನಕದಾಸನ ಒಂದೊಂದು ಪದ, ಕನಕದಾಸನ ಒಂದೊಂದು ಸಾಹಿತ್ಯ. ಮಾಮ, ನನಗೆ ಆಶ್ಚರ್ಯ ಏನು ಗೊತ್ತಾ, ನಾನ್ ಫಸ್ಟ್ ಕನಕದಾಸರ ಸಾಹಿತ್ಯನ ಎಲ್ಲೋ ಈ ಕನಕ ಜಯಂತಿ ವೇದಿಕೆ ಮೇಲೆ ನಿಂತು ನಾನು ಕೇಳಲೇ ಇಲ್ಲ. ಕನಕದಾಸರ ವೇದಿಕೆ ಮೇಲೆ ನಿಂತಾಗ ಅಲ್ಲಿ ನಿಂತ್ಕೊಂಡು ನಾವು ಕನಕದಾಸರ ಬಗ್ಗೆ ಮಾತನಾಡೋದಕ್ಕಿಂತಲೂ ಜಾತಿ ಸಂಘಟನೆ ರಾಜಕಾರಣ ಮಾತಾಡಿಯೇ ಮುಗಿಸ್ಬಿಡ್ತಾ ಇದ್ವಿ. ಆದ್ರೆ ನಾನೊಂದ್ಸರ್ತಿ ಹಿರಿಯೂರಿಗೆ ಹೋಗಿದ್ದೆ. ಅಲ್ಲೊಬ್ಬ ದನ ಕಾಯುವಂತ ಗೊಲ್ರವನು ಪಾತ್ಲಿಂಗಪ್ಪ ಅಂತ ಒಬ್ಬ ಮುದುಕ, ಒಂದ್ 85-86 ವರ್ಷ ವಯಸ್ಸು, ಚರ್ಮ ಎಲ್ಲ ಸುಕ್ಕುಗಟ್ಟಿದೆ. ಆ ಮುದುಕ ತಲೆ ಮೇಲೆ ಕೃಷ್ಣನ್ ಹೊತ್ಕೊಂಡಿದ್ದ. ಕೃಷ್ಣನ್ ಜಯಂತಿಗೆ ನನ್ನನ್ನು ಭಾಷಣ ಮಾಡಕ್ ಕರೆದಿದ್ರು. ಅಲ್ಲಿ ಹೋಗಿ ನೋಡ್ತೀನಿ, ತಲೆ ಮೇಲೆ ಕೃಷ್ಣನ್ ಹೊತ್ಕೊಂಡು ಕುಣಿತಾನೆ ಕುಣಿತಾನೆ. ಎಷ್ಟು ಚೆನ್ನಾಗಿ ಕುಣಿತಾನೆ ಅಂದ್ರೆ ಅವನು ಹೇಳ್ತಾನೆ, 8 ಗೇಣಿನ ದೇಹ, ರೋಮಗಳೆಂಟು ಕೋಟಿ, ಕೀಲುಗಳ 68, ಮಾಂಸದಿಂದ ಮಾಡಿದ ಮನೆ, ಮನವೊಲಿದ ನೆಂಟಾನಿ ನಿರದೆ ಅಗಲಿದೊಡೆ ಒಣಹೆಂಟೆಯಲ್ಲಿ ಮುಚ್ಚುವರಯ್ಯ, ಈ ದೇಹದಾಗುಂಟೆ ಫಲಾಪುರುಷಾರ್ಥ, ರಕ್ಷಿಸೋ ಕೃಷ್ಣಪ್ಪ ನಮ್ಮ ನನವರ್ತ, ರಕ್ಷಿಸೋ ಕೃಷ್ಣಪ್ಪ ನಮ್ಮ ನನವರ್ತ ಅಂತ ಹಾಡ್ತಿದ್ದ ಅವನು. ನಾನು ಕೇಳಿದೆ, ಯೂನಿವರ್ಸಿಟಿ ಪ್ರೊಫೆಸರ್ಗಳು ಇಷ್ಟು ಚೆನ್ನಾಗಿ ಆಡಕ್ಕಾಗಲ್ವಲ್ಲ ಅಂತ ವಿಸ್ಮಯನಾಗಿ ನೋಡ್ತಾ ಇದ್ದೆ. ಅವನು ಹಾಡ್ದ, ಕ್ಷೀರವಾರಿ ದಿಶಯನ ಶಾಂತಾಕಾರ ವಿವಿಧ ವಿಚಾರ ಗೋಪೀಚಾರ ನವನಿತ ಚೋರ ಚಕ್ರಾಧಾರ ಭವದೂರ ಮಾರಪಿತ ಗುಣಹಾರ ರಿಪು ಸಂಹಾರ ತುಂಬುರ ಪ್ರಿಯ ನಾರದ ಪ್ರಿಯ ರಕ್ಷಿಸೋ ಕೃಷ್ಣ ನಮ್ಮ ನನವರತ ಅಂತ ಹಾಡ್ದ ಮುದುಕ. ಇಷ್ಟಕ್ಕೆ ನಿಲ್ಲುತ್ತಾ ನೋಡ್ದೆ, ಮುದುಕಂದ ಅಷ್ಟಕ್ಕೆ ನಿಲ್ಲಿಲ್ಲ, ಪದ ಉದ್ದ ಜಾಸ್ತಿ ಇದೆ. ತಾಮರ ಸದಳನಯನ ಭಾರ್ಗವ ರಾಮ ಹಲಧರ ರಾಮ ದಶರಥ ರಾಮ ಮೇಘಶ್ಯಾಮ ಸದ್ಗುಣಧಾಮ ನಿಸ್ಸೀಮ ಸಾಮಗಾನ ಪ್ರೇಮ ಕಾಂಚನ ಧಾಮ ದರಸುತ್ರಾಮ ವಿನಮಿತ ನಾಮ ರವಿಕುಲ ಸೋಮ ರಕ್ಷಿಸೋ ನಮ್ಮ ನನವರತ ಅಂತ ಆಡ್ದ. ನನಗೆ ನುಡಿ ಚಮತ್ಕಾರಿಕೆ ನೋಡಿ ಎಷ್ಟು ಚೆನ್ನಾಗಿದೆ. ಬರೀ ಮಾ 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 ತಾಮರಸದಳನಯನ ಭಾರ್ಗವ ರಾಮ ಹಲಧರ ರಾಮ ದಶರಥ ರಾಮ ಮೇಘಶ್ಯಾಮ ಸದ್ಗುಣಧಾಮ ನಿಸ್ಸೀಮ ಸಾಮಗಾನ ಪ್ರೇಮ ಕಾಂಚನಧಾಮ ದರಸುತ್ರಾಮ ವಿನಮಿತ ನಾಮ ರವಿಕುಲ ಸೋಮ. ಹೆಂಗಾಡ್ತಾ ಇದ್ದಾನೆ ಮುದುಕ ಅಂದ್ರೆ, ಈ 85 ವರ್ಷದ ಮುದುಕನಿಗೆ ಹೋಗಿ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿ, ಅಜ್ಜ ನಿನ್ನ ಹೆಸರೇನು ಅಂದೆ. ಸ್ವಾಮಿ ನಾನು ಪಾತ್ಲಿಂಗಪ್ಪ ಅಂತ ಸ್ವಾಮಿ ಅಂದ ಅಜ್ಜ. ಪಾತ್ಲಿಂಗಪ್ಪ, ಇದನ್ನೆಲ್ಲ ಯೂನಿವರ್ಸಿಟಿ ಪ್ರೊಫೆಸರ್ಗಳ ಕೈಲೂ ಹೇಳಕ್ ಬರೋಕಿಲ್ಲ, ಅದ್ ಹೆಂಗ್ ಹೇಳದ್ ಕಲ್ತ್ಬಿಟ್ಟೆ ಇದನ್ನೆಲ್ಲ. ಆ ಕೇಳಿದ ತಕ್ಷಣ ಅವನು ಹೇಳ್ತಾನೆ, ಸ್ವಾಮಿ ನಮ್ಗೇನು 500 ಹೇಳ್ಕೊಟ್ಟಿದ್ದಾರೆ, ಎಲ್ಲಾ ದೇವಸ್ಥಾನದಲ್ಲೂ ಕಣ್ಣನ ಮಾಮನ್ ತರದ 500 ಇರ್ಬೇಕಲ್ಲ ಹೇಳ್ಕೊಡಕ್ಕೆ. ನಮ್ಗೇನು 500 ಹೇಳ್ಕೊಟ್ಟಿದ್ದಾರೆ, ಇದನ್ನೆಲ್ಲ ನಮ್ ತಾತಾವ್ರಿಗೆ ಯಾರೋ ಒಬ್ಬ ಕುರಿ ಕಾಯೋರ್ ತಾತ ಇದ್ನಲ್ಲ ಸ್ವಾಮಿ ಕನಕದಾಸಪ್ಪ ಅಂತ ಇದ್ದಂತೆ. ಅವನ್ ಬಂದು ಕುರಿ ಕಾಯೋನ್ ಬೇರೆ ಅಲ್ಲ, ದನ ಕಾಯೋನ್ ಬೇರೆ ಅಲ್ಲ, ನೀನ್ ಕೃಷ್ಣನೇ ನನಗೆ ದೇವ್ರು ಕಣ್ಲ, ಬಾರ್ಲಾ ಇಲ್ಲಿ ಅಂತ ಹೇಳಿ ಇದನ್ನೆಲ್ಲ ಹೇಳ್ಕೊಟ್ಟಿದ್ನಂತೆ ಸ್ವಾಮಿ. ಇದನ್ನೇ ನಾವು ಕಲ್ತ್ಕೊಂಡು ವಂಶ ಪಾರಂಪರ್ಯವಾಗಿ ಆಡ್ಕೊಂಡ್ ಬರ್ತಾ ಇದೀವಿ ಸ್ವಾಮಿ. ನಮ್ ಗೊಲ್ರಟ್ಟಿಲಿ ಎಲ್ಲರೂ ಆಡ್ತಾರೆ ಕನಕಪ್ಪನ. ನನಗೆ ಆಗ ಅರ್ಥ ಆಗಿದ್ದೇನು ಅಂದ್ರೆ, ಕನಕ ಜಾತಿ ಮೀರಿದ ಜ್ಯೋತಿ, ಕನಕ ಜಾತಿ ಮೀರಿದ ಜ್ಯೋತಿ. ಕನಕನನ್ನ ಉಳಿಸಿದವ್ರು ಯಾರು ಅಂತಂದ್ರೆ, ಮಠ ಮಂದಿರದೊಳಗಡೆ ಕೂತವ್ರು ಉಳಿಸ್ಲಿಲ್ಲ ಕನಕದಾಸನ್ನ. ಕನಕದಾಸನ್ನ ಉಳಿಸಿದವ್ರು ಯಾರು ಅಂತಂದ್ರೆ, ನಮ್ಮ ದಲಿತರ ಕೇರಿ ಒಳಗಡೆ ಹಾಡೋರು ಕನಕದಾಸನ ಉಳಿಸಿದ್ದಾರೆ. ಕನಕದಾಸನ ಗೊಲ್ರಟ್ಟಿಯವರು ಕನಕದಾಸನ ಉಳಿಸಿದ್ದಾರೆ. ಕನಕದಾಸನ ಜನಸಾಮಾನ್ಯರು ಜನಪದರು ಉಳಿಸಿದ್ದಾರೆ. ಕನಕದಾಸ ಅವ್ರ ಬಾಯಲ್ಲಿ ಜೀವಂತವಾಗಿ ಉಳಿದು ಹೋಗಿದ್ದಾನೆ ಸ್ವಾಮಿ. ಕನಕದಾಸ ಅವ್ರ ಬಾಯಲ್ಲಿ ಜೀವಂತವಾಗಿ ಉಳಿದ. ಕನಕದಾಸ ಅವ್ರ ಬಾಯಲ್ಲಿ ಉಳಿದಿದ್ದು ಮಾತ್ರ ಅಲ್ಲ, ಬೆಳೆದ. ಎಷ್ಟು ಅದ್ಭುತವಾಗಿ ಬೆಳೆದ ಅಂತಂದ್ರೆ, ಕನಕದಾಸರ ಜೀವನ ಚರಿತ್ರೆ ನೋಡ್ತಾ ಬಂದ್ರೆ, ಒಬ್ಬ ಕನಕದಾಸ ಅವನು ಹೋದ ಕಡೆಗಳಲ್ಲೆಲ್ಲ ಅದ್ಭುತವಾಗಿ ಚರಿತ್ರೆಯನ್ನು ಬಿಟ್ಟಿದ್ದಾನೆ. ನಾನು ತಿರುಪತಿಯ ಚರಿತ್ರೆ ಬಗ್ಗೆ ನಮ್ಮ ಬೇಲೂರು ಕೇಶವದಾಸರು ಅವರೊಂದು ದಾಸ ಸಾಹಿತ್ಯ ಸಂಗ್ರಹ ಅಂತ ಹೇಳಿ ಒಂದು ಪುಸ್ತಕ ಮಾಡಿದ್ದಾರೆ. ಅದರೊಳಗಡೆ ಒಂದು ಘಟನೆ ದಾಖಲಿಸ್ತಾರೆ. ಮಾಮ, ನಾನು ಒಂದು ಸ್ವಲ್ಪ ವೈಚಾರಿಕ, ನಾನು ಈ ಜಾಸ್ತಿ ಹರಿಕತೆ ಎಲ್ಲ ಕೇಳೋನಲ್ಲ, ಆದ್ರೂ ಏನೋ ಸ್ವಲ್ಪ ನಮ್ಮ ಮಾಮನ ಹರಿಕತೆ ಒಂದು ಸ್ವಲ್ಪ ಕೇಳ್ತೀನಿ. ಆದ್ರೆ ನಾನು ಆ ಬೇಲೂರು ಕೇಶವದಾಸರ ಕಥೆ ಓದಬೇಕಾದ್ರೆ, ಕನಕದಾಸರು ತಿರುಪತಿಗೆ ಹೋಗಿದ್ದ ಕಥೆ ಹೇಳ್ತಾರೆ. ಕನಕದಾಸರು ತಿರುಪತಿಗೆ ಹೋದ್ರಂತೆ. ತಿರುಪತಿಗೆ ಹೋದಾಗ ಕನಕದಾಸರು ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾರೆ, ಸುಮ್ಮನೆ ಹೋಗ್ಲಿಲ್ಲ. ಕನಕದಾಸರಿಗೆ ಕನಸು ಬೀಳೋಕ್ ಶುರುವಾಯ್ತಂತೆ. ಏನ್ ಕನಸು ಅಂದ್ರೆ, ಲೇ ಕನಕ, ನನ್ನ ಕಲ್ಯಾಣೋತ್ಸವ ಆಗ್ತಾ ಇದೆ ಕಣೋ, ಬಾರೋ ತಿರುಪ್ತಿಗೆ ಅಂತ ಹೇಳಿ ತಿಮ್ಮಪ್ಪ ಬಂದು ಕನಸಲ್ಲಿ ಕರೆದಂಗಾಗೋದಂತೆ ಅವನಿಗೆ. ಆ ಕನಸನ್ನ ಆಧರಿಸಿ
ದೇವರೇ ಇನ್ವಿಟೇಷನ್ ಕೊಟ್ಟಿದ್ದಾನೆ, ಇನ್ನು ಹೋದ್ರೆ ಇದ್ದೇ ಆಗ್ತದ ಅಂತ ಹೇಳಿ ಕಲ್ಯಾಣೋತ್ಸವಕ್ಕೆ ಇಲ್ಲಿಂದ ನಡ್ಕೊಂಡು ಕುಣ್ಕೊಂಡು ಹಾಡ್ಕೊಂಡು ಈ ಮನುಷ್ಯ ಅಲ್ಲಿಗೆ ಹೋಗ್ತಾನೆ. ಹೋದ್ರೆ ಆ ಮನುಷ್ಯನಿಗೆ ಸ್ವಾಗತ ಕೋರೋರೇ ಇಲ್ಲ. ಹಲ್ಲೆ ಮಾಡ್ತಾರೆ. ಸ್ವಾಗತ ಯಾರು ಕೋರ್ಬೇಕು? ಕನಕದಾಸನಿಗೆ ಯಾರು ಸ್ವಾಗತ ಕೋರೋರಿಲ್ಲ. ಸ್ವಾಗತ ಕೋರೋದಿರ್ಲಿ, ಅನ್ನ ಛತ್ರಕ್ಕೆ ಊಟ ಕೇಳಿದ್ದಂತೆ ಅವನ್ ಮೈಯೊಳಗಡೆ ಜನಿವಾರ ಇಲ್ದಿದ್ದ ನೋಡಿ ಕುತ್ತಿಗೆ ಹಿಡಿದು ಆಚೆಗೆ ನುಗ್ಬಿಟ್ರು. ಇಲ್ಲಿಂದ ನಡ್ಕೊಂಡು ಹೋಗಿದ್ದ, ಹಸ್ದಿದ್ದ, ಜನಿವಾರ ಇಲ್ಲ ಅಂತ ಆಚೆ ನುಗ್ಬಿಟ್ರು. ಮೈ ಮೇಲೆ ಒಂದು ಕಂಬಳಿ ಇತ್ತು, ಗಡಗಡ ಚಳಿ. ಆ ಕಂಬಳಿ ನೆಲಕ್ಕೆ ಹಾಸ್ಕೊಂಡ, ಯಾಕೆಂದ್ರೆ ನೆಲದಲ್ಲಿ ನೆಲ ಕೊರಿತಾ ಇದೆ ಅಂತ ನೆಲಕ್ಕೆ ಹಾಸ್ಕೊಂಡ. ಹೊತ್ಕೊಳ್ಳಕ್ಕೇನೂ ಇಲ್ಲ. ಮಧ್ಯರಾತ್ರಿ ಹೊತ್ತೊಳಗಡೆ ಇದೊಂದು ಪವಾಡ ನಡೆದದ್ದು. ಮಧ್ಯರಾತ್ರಿಯ ಹೊತ್ತೊಳಗಡೆ ಒಂದು ಪವಾಡ ನಡೆಯುತ್ತೆ. ಯಾರೋ ಒಬ್ಬ ಮುದುಕ ಬಂದಂತೆ. ಮುದುಕ ಬಂದು, ಅಲ್ಲ ಕಣೋ ಕನಕ, ಈ ಚಳಿಯೊಳಗಡೆ ಹಿಂಗ್ ನಡ್ಕೊಂಡ್ ಬಿದ್ದಿದ್ಯಲ್ಲ ಮುದಿಯ ನೀನು ಅಂತ ಹೇಳಿ, ಇರು ನಾನ್ ನಿನಗೆ ಹೊದ್ಕೊಳಕ್ಕೇನಾದ್ರೂ ತರ್ತೀನಿ ಅನ್ನಂತೆ. ಹೋಗಯ್ಯ, ಹೊಟ್ಟೆಗಿಲ್ಲ ಹೊದ್ಕೊಳಕ್ಕಂತೆ, ಹೊಟ್ಟೆಗೇನಾದ್ರೂ ಇದ್ರೆ ತತ್ತ ಅನ್ನಂತೆ ಕನಕದಾಸ. ಆ ಮುದುಕ ಓಡ್ ಹೋಗಿ, ಇರು ಹೊಟ್ಟೆಗೂ ತರ್ತೀನಿ ಅಂತ ಹೇಳಿ ಬಂಗಾರದ ಪಾತ್ರೆಯಲ್ಲಿ ತಿಮ್ಮಪ್ಪನ ಮುಂದೆ ನೈವೇದ್ಯಕ್ಕಿಟ್ಟಿರುವಂತ ಲಾಡು ತಗೊಂಡು ಬಂದು ಈ ಮುದುಕನಿಗೆ ಲಾಡು ತಿನ್ಸಿದ್ದಂತೆ. ಕನಕದಾಸನಿಗೆ ಆ ಮುದುಕ ಲಾಡು ತಿನ್ಸಿದ್ದಂತೆ. ಜೊತೆಗೆ ಕನಕದಾಸ ತಿಂದು ಹಂಗೆ ಪ್ರಜ್ಞೆ ಹೋದಂತೆ ಮಲಗ್ದ. ಅವನು ಮೈ ಮೇಲೆ, ತಿಮ್ಮಪ್ಪನ ಮೈ ಮೇಲೆ ಹೊತ್ತಿಸಿದ್ದಂತ ಪೀತಾಂಬರನ ಹೊತ್ತಿಸಿದ್ದಂತೆ. ಕಡೆಗೆ ಈ ಮುದುಕನಿಗೆ ಸೇವೆ ಮಾಡಿ ಅವನು ಎತ್ತೋದ್ನೋ ಆ ದೃಶ್ಯದಾಗ ಹೋಗಿದ್ದ. ಬೆಳಗ್ಗೆ ಎದ್ದು ಗರ್ಭಗುಡಿಲಿ ಅರ್ಚಕರು ಬಾಗಿಲು ತೆಗಿತಾರೆ. ಬಾಗಿಲು ತೆಗೆದು ಏನ್ ಸುಪ್ರಭಾತ ಸೇವೆಗೆ ನೋಡ್ತಾರೆ, ತಿಮ್ಮಪ್ಪನ ಮುಂದೆ ಬಂಗಾರದ ಪಾತ್ರೆ ಇಲ್ಲ. ಅವನಿಗೆ ಚಿಂತೆ, ಬಂಗಾರದ ಪಾತ್ರೆ ಇಲ್ಲ ಅನ್ನೋ ಚಿಂತೆ. ದೇವರ ಮೈ ಮೇಲೆ ಹೊತ್ತಿಸಿರೋಂತ ಪೀತಾಂಬರ ಕಾಣ್ತಾ ಇಲ್ಲ. ಅಯ್ಯೋ ಯಾರೋ ಕಳ್ಳ ಬಂದಿದ್ದಾನೆ, ತಿರುಪತಿ ಕಳ್ಳ ಬಂದಿದ್ದಾನೆ, ಕಳ್ಳತನ ಆಗೋಯ್ತು ಅಂತ ಊರು ತುಂಬಾ ಹೊರಡಿಸಿದ್ರು. ಇವರೆಲ್ಲ ಎಲ್ಲಾ ಕಡೆ ಹುಡುಕ್ತಾರೆ, ಯಾರೋ ಕಳ್ಳ ಬಂದು ಕದ್ಬಿಟ್ಟಿದ್ದಾನೆ ಅಂತ. ಕಡೆಗೆ ಯಾರೋ ಹೇಳಿದ್ರಂತ, ಅಲ್ಲಿ ದೂರದಲ್ಲೊಬ್ಬ ಮುದುಕ ಪೀತಾಂಬರ, ದೇವರ ಪೀತಾಂಬರ ಓದ್ಕೊಂಡಿದ್ದಾನೆ, ಬಂಗಾರದ ಪಾತ್ರೆ ಅಲ್ಲೇ ಇದೆ, ಅವನೇ ಕಳ್ಳ ಅಂತ ಹೇಳಿ ನಾವೆಲ್ಲರೂ ಬರೀ ತಿರುಪತಿ ತಿಮ್ಮಪ್ಪನ ಅಲ್ಲ ಕನಕದಾಸನ್ನ ಇಲ್ಲಿ ಉಡುಪಿಯಲ್ಲಿ ಕಟ್ಟಾಕಿ ಕೊಡಿದ್ರು ಅಂತ ರಾಜ್ಕುಮಾರ್ ಸಿನಿಮಾದಲ್ಲಿ ನೋಡಿದ್ದೀರಿ. ಪಾಪ ಇಲ್ಲಿ ಮಾತ್ರ ಅಲ್ಲ ಕಣ್ರಿ, ತಿರುಪತಿಲೂ ಕಟ್ಟಾಕಿದ್ರು. ತಿರುಪತಿಲೂ ಕಟ್ಟಾಕಿ ಜನಸಾಮಾನ್ಯರ ಮುಂದೆ ಅಪಮಾನಿಸಿ, ಇಲ್ಲ ಸ್ವಾಮಿ ನಾನು ಕಳ್ಳ ಅಲ್ಲ, ನಾನು ದೇವರ ದಾಸ ಅಂತ ಇವನು ಗೋಳಾಡ್ತಾನೆ. ಕಟ್ ಹಾಕಿ ಹೊಡಿಬೇಕು ಅಂತ ಹೇಳಿ ಆಜ್ಞೆ ಮಾಡ್ತಾರೆ. ದೇವಸ್ಥಾನದ ಪುರೋಹಿತ ನಮ್ಮ ದೇವರನ್ನು ಮುಟ್ಟಿ ಮೈಲಿಗೆ ಮಾಡ್ದ, ಕಟ್ ಹಾಕ್ರೋ, ಹೊಡಿರೋ ಅವನ್ನ ಅಂತ ಹೇಳಿ ತಿರುಪತಿಯ ನಡು ರಸ್ತೆಯಲ್ಲಿ ನಿಲ್ಲಿಸಿ ಅವನನ್ನು ಕಟ್ ಹಾಕ್ತಾರೆ. ಕಟ್ ಹಾಕಿ ಆಳಿಗೆ ಒಂದೊಂದು ಕಲ್ಲು ಬಿಸಾಡೋದು ಕೇಳುತ್ತಾರೆ. ಒಬ್ಬೊಬ್ಬನೇ ಕಲ್ಲು ತಗೊಂಡು ಬಂದು ಇವನ ಮುಖಕ್ಕೆ, ಮೂತಿಗೆ, ಕಿಚ್ಚೋಗಂಗೆ ಕಲ್ಲು ಬಿಸಾಡ್ತಾ ಇದ್ರಂತೆ. ಚಾಟಿ ತಗೊಂಡು ಬಾರಿಸ್ತಾ ಇದ್ರಂತೆ. ಬಾರಿಸ್ತಾ ಇರಬೇಕಾದ್ರೆ ಸುಪ್ರಭಾತ್ ಸೇವೆ ಮಾಡೋಕೆ ಹೋಗಿದ್ದ ಪುರೋಹಿತರು ದೇವರ ತಲೆ ಮೇಲೆ ಹಾಲಿನ ಅಭಿಷೇಕ ಉಯ್ದ್ರೆ ದೇವರ ಮೈ ಮೇಲೆಲ್ಲ ರಕ್ತ ಸುರಿತಾ ಇತ್ತಂತೆ, ಗಾಯವಾಗಿ ರಕ್ತ ಸುರಿತಾ ಇತ್ತಂತೆ. ಅಂದ್ರೆ ಯಾವ ತಿರುಪತಿ ತಿಮ್ಮಪ್ಪನ ನೀವು ಅವ್ರ ಪಾಲಿಗೆ ಅದು ಕಲ್ಲು, ಕನಕದಾಸನ ಪಾಲಿಗೆ ಅದು ಅವನ ಪ್ರೀತಿಯ ದೈವ. ಆದ್ರೆ ಇವ್ರಿಗೆ ಕಲ್ಲಲ್ಲಿ ಹೊಡೆದ್ರು. ಆದ್ರೆ ಇವನು ನೆಚ್ಚಿದ್ದ ದೈವ ಆ ಕಲ್ಲೇಟುಗಳನ್ನ ತಾನೇ ಸ್ವೀಕರಿಸಿ, ಕಳ್ಳ ಅವನಲ್ಲ ಕಣ್ರೋ, ನೀವುಗಳು ಕಳ್ಳರು, ಅವನೇ ನಿಜವಾದ ಭಕ್ತ ಅನ್ನುವಂಥ ಸಂದೇಶವನ್ನ ಅವತ್ತು ಸಾರಿ ಹೇಳಿದ್ದ. ಆ ಒಂದು ಸಂದೇಶ ಕನಕದಾಸರ ಜೀವನದೊಳಗಡೆ ಎಂಥ ಅದ್ಭುತವಾದ ಒಂದು ಬದಲಾವಣೆ ಆಗುತ್ತೆ ಅಂತಂದ್ರೆ, ಒಬ್ಬ ಕನಕದಾಸ ಅವತ್ತಿನ ನಂತರ ಯಾವತ್ತೇ ತಿರುಪತಿಗೆ ಹೋದ್ರೆ ಎಂಥ ಗ್ರ್ಯಾಂಡ್ ಎಂಟ್ರಿ ಅಂದ್ರೆ, ಅಲ್ಲಿವರೆಗೂ ಹೋಗ್ಬೇಕಾದ್ರೆ ನಿನ್ನ ಹತ್ರ ಪಾಸ್ಪೋರ್ಟ್ ಇದೆಯಾ ಅಂತ ಕೇಳ್ತಾ ಇದ್ರು. ಪಾಸ್ಪೋರ್ಟ್ ಏನೋ, ಜನ್ಮಾರ ಇದೆಯಾ ಅಂತ ಕೇಳ್ತಾ ಇದ್ರು. ಆಮೇಲಿಂದ ಕನಕದಾಸನಿಗೆ ವೀಸಾನೂ ಇಲ್ಲ, ಪಾಸ್ಪೋರ್ಟೇ ಇಲ್ಲ, ನೇರ ತಿರುಪತಿಯ ಗುಡಿ ಒಳಗಡೆ ಬಿಡ್ತಾ ಇದ್ರಂತೆ. ಕನಕದಾಸರು ಗುಡಿಗೆ ಹೋದ್ರೆ ಏಕಾಂತ ಸೇವೆಗೆ ಅವಕಾಶ ಇತ್ತಂತೆ. ಕನಕದಾಸರು ಹೋಗಿ ಬಾಗಿಲು ಹಾಕೊಂಡು ಹಾಡಿ ಕುಣಿದು ನೆಲೆದು ಅವನಿಗೆ ಬೇಜಾರಾಗಿ ಹೊರಗಡೆ ಬಂದಾಗ ಆಗ ಬೇರೆಯವ್ರಿಗೆ ದರ್ಶನ ಅನ್ನುವಂಥ ಒಂದು ಪರಿಸ್ಥಿತಿಯನ್ನ ಕನಕದಾಸರಿಗೆ ತಿರುಪತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದು ಒಬ್ಬ ಕನಕದಾಸ ಈ ಸಮಾಜದ ಮುಂದೆ ನಡ್ಕೊಂಡಂತ ರೀತಿ, ಕನಕದಾಸ ತೋರಿಸಿದ ಭಕ್ತಿ. ಜಲಾಲುದ್ದೀನ್ ರೂಮಿ ಒಂದು ಬಹಳ ಸುಂದರವಾದ ಮಾತಿದೆ ಮಾಮ. ಜಲಾಲುದ್ದೀನ್ ರೂಮಿದು ಮಾತು ಹೋಗ್ತಾ ಇದ್ದೆ ನಾನು. ಜಲಾಲುದ್ದೀನ್ ರೂಮಿ ಹೇಳ್ತಾನೆ, ಲವ್ ಇಸ್ ದ ಗ್ರೇಟೆಸ್ಟ್ ವೆಪನ್ ಇನ್ ದ ಯೂನಿವರ್ಸ್. ಇಫ್ ಎಟ್ ಆಲ್ ಇಫ್ ಯು ಆರ್ ಟಚ್ಡ್ ಬೈ ಲವ್, ವಿನೆಗರ್ is going to turn into wine. Copper plate is going to become golden plate. King will become slave. That is the power of love. ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ, ಆ ಅಹೇತುಕ ಪ್ರೀತಿಗೆ ಅದು ವೆನೆಗರ್ನ ವೈನ್ ಆಗಿಸ್ಬಿಡುತ್ತಂತೆ, ಅದು ಮುಟ್ಟಿದ್ರೆ, ಪ್ರೀತಿಯಿಂದ ಮುಟ್ಟಿದ್ರೆ. ಹಾಗೆ ತಾಮ್ರ ಒಂದು ಬಂಗಾರ ಆಗಿ ಬದಲಾಗುತ್ತಂತೆ.
ರಾಜ ಗುಲಾಮನಾಗ್ತಾನಂತೆ ಪ್ರೀತಿಯಿಂದ ಸ್ಪರ್ಶ ಮಾಡಿಬಿಟ್ರೆ. ಕನಕದಾಸರ ಹತ್ರ ಇದ್ದಂತ ಅತ್ಯಂತ ದೊಡ್ಡ ಸಂಪತ್ತು ಏನು ಅಂತಂದ್ರೆ ಅದು ಅವನಿಗಿದ್ದಂತ ಪ್ರೀತಿ. ಅವನ ಸಮಾಜದಲ್ಲಿ ಎಲ್ಲರಲ್ಲೂ ದೇವರನ್ನು ಕಾಣೋ ಪ್ರಯತ್ನ ಮಾಡ್ದ. ಹೋದ ಕಡೆಗಳಲ್ಲಿ ಪ್ರೀತಿ ಸಂದೇಶವನ್ನ ಸಾರ್ದ. ಜಾತಿ ಮತಗಳನ್ನ ಧಿಕ್ಕರಿಸಿ ಬದುಕೋಕ್ ಶುರು ಮಾಡ್ದ. ಈ ಜಾತಿ ಮತಗಳನ್ನ ಧಿಕ್ಕರಿಸಿದವನ ತಿರುಪ್ತಿ ಒಳಗಡೆ ಕೂಡ ಪ್ರಶ್ನೆ ಮಾಡಿದ್ರು, ಉಡುಪಿಯಲ್ಲೂ ಪ್ರಶ್ನೆ ಮಾಡಿದ್ರು, ಅವನ ಹೊರಗಡೆ ಕಟ್ಟಾಕಿ ಬಡಿದ್ರು. ಯಾರನ್ನು ನೋಡ್ಬೇಕು ಅಂತ ಇಡೀ ಸಮಾಜ ಅಲ್ಲಿ ಕೂತ್ಕೊಂಡು ಸಂಸ್ಕೃತದಲ್ಲಿ ಅಲ್ಲಿ ನಿಂತ್ಕೊಂಡು ಕೃಷ್ಣನಿಗೆ ಶ್ಲೋಕ ಹೇಳ್ತಾ ಇದ್ರು, ಅವರ ಮುಂದೆ ಅವನು ಕನ್ನಡದಲ್ಲಿ ನಿಂತ್ಕೊಂಡು ಕೀರ್ತನೆ ಹಾಡ್ತಾ ಇದ್ದ. ವ್ಯಾಸರಿಗೆ ಇಬ್ಬರು ಶಿಷ್ಯರಿದ್ರಂತೆ. ವ್ಯಾಸರಾಯರು ಬಹುಶಃ ನಮ್ಮ ಕಣ್ಣನ್ ಮಾಮ ಇದ್ದಂಗೆ ಇದ್ರು ಅಂತ ಕಾಣಿಸುತ್ತೆ. ಅವರಿಗೆ ವ್ಯಾಸಕೂಟ ದಾಸಕೂಟ ಅಂತ ಎರಡು ವರ್ಗ ಇತ್ತು. ವ್ಯಾಸಕೂಟ ಅಂದ್ರೆ ಸಂಸ್ಕೃತದಲ್ಲಿ ದೇವರಿಗೆ ಪೂಜೆ ಮಾಡೋರು, ದಾಸಕೂಟ ಅಂದ್ರೆ ಕನ್ನಡದಲ್ಲಿ ದೇವರಿಗೆ ಪೂಜೆ ಮಾಡೋರು. ಈ ದಾಸಕೂಟದವರೆಲ್ಲ ಕೆಳಜಾತಿಯವರು. ಈ ದಾಸಕೂಟದವರು ಜನಸಾಮಾನ್ಯರ ಮಧ್ಯೆ ಹೋಗಿ ದೇವರ ನಾಮ ಹಾಡ್ತಿದ್ದವರು. ಈ ವ್ಯಾಸಕೂಟದವರೆಲ್ಲರೂ ಶ್ರೇಷ್ಠರು. ಅವರೆಲ್ಲರೂ ಕೂಡ ಬರೀ ಮೇಲ್ವರ್ಗದವ್ರ ಮುಂದೆ ಕೂತ್ಕೊಂಡು ಪಾಂಡಿತ್ಯ ಪ್ರದರ್ಶನ ಮಾಡೋರು. ಹೀಗೆ ಒಂದ್ಸಲ ವ್ಯಾಸರಾಯರ ಮುಂದೆ ಈ ವ್ಯಾಸಕೂಟ ದಾಸಕೂಟ ಎರಡೂ ಸೇರ್ಕೊಂಡು ತಮ್ಮ ದೇವರ ನಾಮಗಳನ್ನು ಹಾಡ್ತಾ ಇದ್ರಂತೆ. ವ್ಯಾಸರಾಯರು ವಿಜಯನಗರ ಸಾಮ್ರಾಜ್ಯದ ರಾಜಗುರು. ಯೋಚನೆ ಮಾಡಿ, ಅಲ್ಲಿ ನಿಂತ್ಕೊಂಡು ವ್ಯಾಸರಾಯರು ಇವ್ರನ್ನೆಲ್ಲ ಸೇರಿಸ್ಕೊಂಡಿದ್ದಾರೆ. ಬಹಳ ಜನಕ್ಕೆ ಅಸಮಾಧಾನ, ಕನಕದಾಸನ ಆಚೆ ಹಾಕಬೇಕು ಅಂತ ಅವರು. ಆದ್ರೆ ಕನಕದಾಸನನ್ನ ವ್ಯಾಸ ಪ್ರೀತಿ ಮಾಡ್ತಾರೆ, ವ್ಯಾಸರಾಯರು ತಪ್ಪಿಕೊಳ್ತಾರೆ. ಹಿಂಗಾಗಿ ಅವ್ರಿಗೆ ಭೇದ ಇಲ್ಲ. ವ್ಯಾಸರಾಯರಲ್ಲಿ ನಿಂತ್ಕೊಂಡಿದ್ದಾರೆ, ಕನಕದಾಸರಲ್ಲಿ ನಿಂತಿದ್ದಾರೆ. ವ್ಯಾಸರಾಯರು ಕನಕದಾಸನ ಕಡೆ ತಿರುಗಿ ಈ ಕುರಿ ಕಾಯೋ ಈ ಕುರುಬನ್ ಕಡೆ ಪ್ರಶ್ನೆ ಕೇಳಿದ್ರು, ಲೋ ಕನಕ, ಮನುಷ್ಯ ಯಾಕೆ ಹುಟ್ಟತಾನೆ, ಯಾಕೆ ಸಾಯ್ತಾನೆ? ಹುಟ್ಟು ಸಾವಿಗೆ ಏನಾದ್ರೂ ಅರ್ಥ ಇದೆಯಾ? ಸತ್ ಹೋದ ಅಂತಾರೆ, ಸತ್ ಎಲ್ಲಿಗೆ ಹೋಗ್ತಾನೆ? ನಮಗೆಲ್ಲ ವೈಕುಂಠದಲ್ಲಿ ಜಾಗ ಇದೆಯಾ? ಹೇಳೋ ಕನಕ, ನಮ್ಮ ಭಕ್ತಿ ಪಕ್ವವಾಗಿದ್ಯಾ ಅನ್ನೋ ಪ್ರಶ್ನೆ ಕೇಳಿದ್ರು. ಕನಕ ಈ ಪ್ರಶ್ನೆ ಕೇಳಿದ್ರೆ, ಕನಕನಿಗೆ ಈ ಪ್ರಶ್ನೆ ಕೇಳಿದ್ರೆ ಕನಕದಾಸ ಉತ್ತರ ಕೊಡಕ್ಕೆ ಹೇಳಬೇಕು. ಅಷ್ಟೊತ್ತಿಗಲ್ಲೊಬ್ಬ ರೈತ ಬಂದು ಹೇಳಿದಂತೆ, ಸ್ವಾಮಿ ಅವರೇಕಾಯಿ ಅಂತ ಹೇಳಿ ತನ್ನ ಹೊಲದಲ್ಲಿ ಬೆಳೆದಿರುವಂತ ಅವರೇಕಾಯಿಯನ್ನು ತಗೊಂಡು ಬಂದು ಮಠದ ಮುಂದೆ ಸುರಿದ. ಕನಕದಾಸರು ಉತ್ತರ ಕೊಡಕ್ಕೆ ಎದ್ದಿದ್ರು, ಸ್ವಾಮಿ ಅವರೇಕಾಯಿ ಬೇಕು ಅಂದ್ರಂತೆ. ಕನಕದಾಸರು ಅವರೇಕಾಯಿ ಬೇಕು ಅಂದಿದ ತಕ್ಷಣ ವ್ಯಾಸರಾಯರು, ದಾಸಯ್ಯ ಅವರೇಕಾಯಿ ಕೇಳ್ತಾ ಇದ್ದಾನೆ, ಒಂದು ಮರ ಅವರೇಕಾಯಿ ಸುರಿರೋ ಅವನಿಗೆ ಅಂದ್ರು. ಜೋಳಿಗೆ ಹಿಡ್ದ ಕನಕ, ಒಂದು ಮರ ಅವರೇಕಾಯಿ ಹಾಕಿದ್ರು. ಮತ್ ಪ್ರಶ್ನೆ ಕೇಳಿದ್ರು, ಕನಕ ನನ್ನ ಪ್ರಶ್ನೆಗೆ ಉತ್ತರ ಹೇಳು, ಮನುಷ್ಯ ಈ ಹುಟ್ಟು ಸಾವಿನ ಚಕ್ರನ ಮೀರಿ ಪಾರಾಗೋದಕ್ಕೆ ಸಾಧ್ಯ ಇದೆಯಾ? ಉತ್ತರ ಹೇಳೋ ಕನಕ ಅಂತ ಕೇಳಿದ್ರು. ಜೋಳಿಗೆ ಹಿಡಿದು, ಸ್ವಾಮಿ ಅವರೇಕಾಯಿ ಬೇಕು ಅಂದ್ರು. ಹಾಕೋ ಒಂದೊಂದ್ ಸ್ವಲ್ಪ ಅವರೇಕಾಯಿ, ಮತ್ ಅವರೇಕಾಯಿ ಹಾಕ್ಸಿದ್ರು. ತಿರ್ಗಾ ಕನಕ, ಮನುಷ್ಯ ಹುಟ್ಟು ಸಾವು ಮೀರ್ಬಲ್ನ, ಉತ್ತರ ಹೇಳೋ ಅಂದ್ರೆ, ಸ್ವಾಮಿ ಅವರೇಕಾಯಿ ಬೇಕು ಅಂದ್ರಂತೆ ಕನಕದಾಸರು. ಹಂಗಂದಿದ ತಕ್ಷಣ ವ್ಯಾಸಕೂಟದವ್ರಿಗೆ ಮೇಲ್ವರ್ಗದವ್ರಿಗೆ ಸಿಟ್ಟು ಬಂತು. ಕನಕದಾಸನ ಕೊರಳಪಟ್ಟಿ ಹಿಡಿದು ಇವನನ್ನ ಆಚೆಗೆ ತೆಳಬೇಕು ಅಂತ ಸಜ್ಜಾದ್ರು. ಬೀದಿಲಿ ಅಂಬೋ ಅಂತ ಭಿಕ್ಷೆ ಬೇಡೋ ದಾಸಯ್ಯನ್ ಕರ್ಕೊಂಡ್ಬಂದು ಆತ್ಮಜ್ಞಾನದ ಬಗ್ಗೆ ಪ್ರಶ್ನೆ ಕೇಳ್ತಿದ್ದಾನೆ. ಇವನಿಗೆ ತಲೆ ಸರಿ ಇಲ್ಲ ಅಂತ ಹೇಳಿ ಕನಕದಾಸರನ್ನ ಆಚೆಗೆ ತೆಳಕ್ ಹೋದ್ರು. ತಕ್ಷಣ ವ್ಯಾಸರಾಯರು, ನಿಲ್ಲಿಸು, ಯಾರ ಹತ್ರ ಹೆಂಗ್ ವ್ಯವಹರಿಸ್ಬೇಕು ಅಂತ ಗೊತ್ತಿಲ್ವಾ ನಿಮಗೆ, ನಿಲ್ಸೋ ಅಂತ ಹೇಳಿ ಕನಕದಾಸರನ್ನ, ಕನಕ ಇವರೆಲ್ಲ ಮುಟ್ಟಾಳ್ರು ಕಣ, ಇವ್ರಿಗೆ ನೀನು ಹೇಳಿದ ಮಾತಿನ ಅರ್ಥ ಏನು ಅಂತ ಗೊತ್ತೇ ಆಗ್ಲಿಲ್ಲ, ಓಸಿ ಬಿಡಿಸಿ ಹೇಳೋ ಅವ್ರಿಗೆ ಅಂತಂದಾಗ ವ್ಯಾಸರಾಯರು ಮಾತು ಕೇಳಿ, ಆಯ್ತು ಸ್ವಾಮಿ ಅಂತ ಹೇಳಿ ಕನಕದಾಸರು ತಮ್ಮ ಕೈ ಜೋಡಿಸಿ ಹೇಳಿದ್ರಂತೆ, ಸ್ವಾಮಿ ನೀವು ಕೇಳಿದ್ರಿ ಹುಟ್ಟು ಸಾವಿನ ಚಕ್ರ ಮೀರೋದಕ್ಕೆ ಸಾಧ್ಯ ಇದೆಯಾ ಅಂತ ನೀವು ಪ್ರಶ್ನೆ ಕೇಳಿದ್ರಿ. ನಮ್ಮಿಂದ ಇದೆಲ್ಲ ಸಾಧ್ಯನಾ ಸ್ವಾಮಿ? ನಮ್ಮನ್ನ ಅವರೇ ಕಾಯ್ಬೇಕು ಅಂತ ಹೇಳಿದೆ, ನಾನು ಅವರೇ ಕಾಯ್ಬೇಕು ಅಂತ ಹೇಳಿದೆ ಸ್ವಾಮಿ ಎಂದ್ರಂತೆ ಕನಕದಾಸರು. ಅವರೇ ಕಾಯ್ಬೇಕು. ನೀವು ಕೇಳಿದ್ರಿ ಮನುಷ್ಯ ವೈಕುಂಠ ನಾನು ಸೇರ್ಬಹುದೇನೋ ಅಂತ ನೀವು ಕೇಳಿದ್ರಿ. ನಾನು ನೀನು ಪ್ರಯತ್ನ ಮಾಡಿದ್ರೆ ಸೇರ್ಬೋದಾ ಸ್ವಾಮಿ? ನಮ್ಮನ್ನ ಅವರೇ ಕಾಯ್ಬೇಕು, ದೇವರೇ ಕಾಯ್ಬೇಕು ಅಂತ ಕನಕದಾಸರು ಹೇಳ್ತಿರೋದು. ನಮ್ಮನ್ನ ಅವರೇ ಕಾಯ್ಬೇಕು ಅಂತ ಹೇಳಿದೆ ಸ್ವಾಮಿ ನಾನು ಅಂದ್ರಂತೆ. ಕನಕದಾಸರು ಚಪ್ಪಾಳೆ ಹೊಡಿತಾ, ವ್ಯಾಸರಾಯರು ಇಡೀ ಸಭೆ ಕನಕದಾಸರ ಮುಂದೆ ಚಪ್ಪಾಳೆ ಹೊಡಿತಾ, ಎಂಥ ದಾಸನಯ್ಯ ನೀನು, ಎಂಥ ದಾಸನಯ್ಯ ಅಂತ ಹೇಳಿ ಕನಕದಾಸರನ್ನ ಬಾಚಿ ವ್ಯಾಸರಾಯರು ತಪ್ಪಿಕೊಳ್ತಾರೆ. ಇದು ಕನಕದಾಸನೊಳಗಡೆ ಇದ್ದಂತ ಅದ್ಭುತವಾದ ಭಕ್ತಿ, ಅವನ ಮಾತಿನ ಹಿಂದೆ ಇದ್ದಂತ ಮಾರ್ಮಿಕತೆ. ಬಹುಶಃ ನೀವೆಲ್ಲ ಲೂಸಿಯಾ ಅಂತ ಒಂದು ಸಿನಿಮಾ ಬಂತು, ನೋಡಿದ್ದೀರಾ ಹುಡುಗರು? ಮಾತಾಡ್ರಿ, ನೋಡಿದ್ದೀರಾ ಹುಡುಗರು? ಲೂಸಿಯಾ ಅಂತ ಹೇಳಿ ಒಂದು ಸಿನಿಮಾ ಬಂತು. ನಮ್ಮ ಮಂಡ್ಯವನು, ತನ್ನ ಹೆಸರೇಳಿ ಸತೀಶ್, ನೀನಾಸಂ ಸತೀಶ್ ಆ ಸಿನಿಮಾ ಮಾಡ್ದ. ಆ ಸಿನಿಮಾಗೆ ದೊಡ್ಡ ಅವಾರ್ಡ್ ಸಿಕ್ತು, ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ತು ಆ ಸಿನಿಮಾ. ಅದೊಂದು ಭಾರಿ ಸುಂದರವಾದ ಕಲಾತ್ಮಕ ಚಿತ್ರ. ಆ ಚಿತ್ರದೊಳಗಡೆ ನಿಜ ಅಂತ ತಿಳ್ಕೊಂಡಿರೋದು ಸುಳ್ಳಾಗಿರುತ್ತೆ, ಸುಳ್ಳು ಅಂತ ತಿಳ್ಕೊಂಡಿರೋದು ನಿಜ ಆಗಿರುತ್ತೆ. ಆ ಇಡೀ ಸಿನಿಮಾ ಶುರು ಮಾಡಿದ್ ಹೆಂಗೆ ಅಂದ್ರೆ, ಆ ಸಿನಿಮಾದಲ್ಲಿ ಒಂದು ಹಾಡಿದೆ,
ಆ ಹಾಡು ಬರೆದವನು ಯಾರು ಅಂತಂದ್ರೆ ಕನಕದಾಸ ಬರೆದ ಹಾಡಿನಿಂದ ಇಡೀ ಸಿನಿಮಾ ಶುರುವಾಗುತ್ತೆ. ಕನಕದಾಸರ ಕೀರ್ತನೆ ಆ ಇಡೀ ಸಿನಿಮಾದ ಕಥಾವಸ್ತು ಆಗಿರುತ್ತೆ. ಆ ಸಿನಿಮಾ ಯಾವುದು, ಆ ಹಾಡು ಯಾವುದು ಅಂದ್ರೆ ಕನಕದಾಸರ ಹಾಡಿದ್ರು, ನೀ ಮಾಯೆಯೊಳಗೋ ನಿನ್ನಳು ಮಾಯೆ, ನೀ ದೇಹದೊಳಗೋ ನಿನ್ನಳು ದೇಹವೋ, ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ, ಬಯಲು ಆಲಯಗಳೆರಡು ನಯನದೊಳಗೋ, ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ, ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ. ಕನಕದಾಸರು ಬರೆದಂತ ಒಂದು ಸಾಹಿತ್ಯ. ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ, ಸವಿಯು ಸಕ್ಕರೆಗಳೆರಡು ಜಿಹ್ವೆಯೊಳಗೋ, ಜಿಹ್ವೆ ಮನಸ್ಸಿನ ಒಳಗೋ ಮನಸ್ಸು ಜಿಹ್ವೆಯ ಒಳಗೋ, ಜಿಹ್ವೆ ಮನಸ್ಸುಗಳೆರಡು ನಿನ್ನೊಳಗೋ ಹರಿಯೇ. ಗಂಧದೊಳು ಕುಸುಮವೋ ಕುಸುಮದೊಳು ಗಂಧವೋ, ಗಂಧ ಕುಸುಮಗಳೆರಡು ಆಘ್ರಾಣದೊಳಗವೋ, ಅಸಮಭವ ಕಾಗಿನೆಲೆ ಯಾದಿಕೇಶ್ವರಾಯ, ಉಸುರಲೆನ್ನಳವಲ್ಲ ಎಲ್ಲ ನಿನ್ನೊಳಗೋ ಹರಿಯೇ. ಕನಕದಾಸರ ಈ ಸಾಹಿತ್ಯ ಇವತ್ತು ಈ ನಾಡಿನ ಸಾಹಿತಿಗಳನ್ನ ಒಂದು ರೀತಿ ಕರೆಂಟ್ ಹೊಡಿಸಿದಂತೆ ಮಾಡ್ತಾ ಇದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಕುವೆಂಪು ಅವ್ರನ್ನ ನವ್ಯ ಸಾಹಿತ್ಯಕ್ಕೆ ಒಂದು ದೊಡ್ಡ ಆದರ್ಶವನ್ನಾಗಿ ನೋಡ್ತೀವಿ. ಶರಣ ಸಾಹಿತ್ಯ ಅಂದಾಗ ಬಸವಣ್ಣನವ್ರನ್ನ ಅಥವಾ ಅಲ್ಲಮ ಪ್ರಭುಗಳನ್ನ ಶರಣ ಸಾಹಿತ್ಯದ ಪಿತಾಮಹರಂತೆ ಕಾಣ್ತೀವಿ. ಹಾಗೆ ದಾಸ ಸಾಹಿತ್ಯ ಅಂತ ಒಂದಿದೆ. ಆ ದಾಸ ಸಾಹಿತ್ಯದ ಪಿತಾಮಹ ಅಂತ ಯಾರಾದ್ರೂ ಇದ್ದರೆ ಪುರಂದರದಾಸರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರಿತೀವಿ ಪುರಂದರದಾಸರನ್ನ. ಆದ್ರೆ ದುರಂತ ಏನ್ ಗೊತ್ತಾ ಮಾಮ, ಯಾರು ಕನಕದಾಸನ್ ಮಾತ್ರ ದಾಸ ಸಾಹಿತ್ಯದ ಪಿತಾಮಹ ಅಂತ ಹೇಳಲೇ ಇಲ್ಲ. ಇದೊಂದು ದುರಂತ. ನೀವೆಲ್ಲರೂ ಇದನ್ನು ತಿಳ್ಕೊಳ್ಬೇಕು. ಕನಕದಾಸ ಬರೀ ಕಟೌಟು ಬ್ಯಾನರ್ ಆಗಬಾರ್ದು. ಕನಕದಾಸ ಅವನ ಸಾಹಿತ್ಯದ ಕಾರಣಕ್ಕೋಸ್ಕರ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಕನಕದಾಸ ವಿಜೃಂಭಿಸಬೇಕಿತ್ತು. ದಾಸ ಸಾಹಿತ್ಯದ ಪಿತಾಮಹ ಯಾರು ಅಂದ್ರೆ ಕನಕದಾಸ ಅಂತ ಆಗ್ಬೇಕು. ಯಾಕೆ ಅಂದ್ರೆ ಎಷ್ಟು ಜನ ದಾಸರಿದ್ದಾರೆ, ಅವರೆಲ್ಲರೂ ಕೂಡ ಕೀರ್ತನೆಗಳನ್ನ ಮಾತ್ರ ರಚನೆ ಮಾಡಿದ್ದಾರೆ. ಯಾರೂ ಗದ್ಯ ಸಾಹಿತ್ಯ ಬರೆದಿಲ್ಲ. ಆದ್ರೆ ಗದ್ಯ ಸಾಹಿತ್ಯವನ್ನ ಬರೆದಂತ, ಮುಂಡಗೆಗಳನ್ನ ರಚಿಸಿದಂತ ಒಬ್ಬನೇ ಒಬ್ಬ ದಾಸ ಯಾರಾದ್ರೂ ಇದ್ರೆ ಅದು ಕನಕದಾಸ ಮಾತ್ರ ಗ್ರಂಥಕರ್ತು, ಕನಕದಾಸ ಮಾತ್ರ ದಾಸ ಸಾಹಿತ್ಯದ ಪಿತಾಮಹ. ಆದ್ರೆ ಕನಕದಾಸರನ್ನ ದಾಸ ಸಾಹಿತ್ಯ ಪಿತಾಮಹ ಅಂತ ಕರೀಲಿಲ್ಲ. ಯಾಕೆ ಅಂದ್ರೆ ಒಂದೇ ಕಾರಣ, ಅವನೊಬ್ಬ ಶೂದ್ರ ಅನ್ನೋ ಕಾರಣ. ಬೇರೆ ಯಾರಾದ್ರೂ ರಚಿಸಿದಾರ ಮಾಮ ದಾಸ ಸಾಹಿತ್ಯದಲ್ಲಿ? ಯಾರಾದ್ರೂ ಗದ್ಯವನ್ನು ಬರೆದಿದ್ದಾರ? ಮೋಹನ ತರಂಗಿಣಿ ತರದ ಒಂದು ಕೃತಿಯನ್ನ ರಚನೆ ಮಾಡಿದ್ದಾರ? ಯಾರಾದ್ರೂ ಒಂದು ಈ ನಳಧಾನ್ಯ ಚರಿತೆ ಅಂತ ಒಂದು ನಳ ಚರಿತೆ ಅಂತ ಒಂದು ಅದ್ಭುತವಾದ ಇದು ಗದ್ಯವನ್ನು ಸೃಷ್ಟಿ ಮಾಡಿದ್ದಾರೆ? ರಾಮಧಾನ್ಯ ಚರಿತೆ ಅಂತ ಒಂದು ಕಥಾರೂಪಕವಾಗಿ ಸಮಾಜದಲ್ಲಿದ್ದಂತ ಮೇಲು ಮತ್ತೆ ಕೀಳನ್ನ ವಿಭಾಗಿಸಿ ಅವನ ಕಡೆಗೆ ಬಡವ ತಿನ್ನೋ ಆಹಾರವೇ ಶ್ರೇಷ್ಠ ಅಂತ ಹೇಳಿ ಬಡವರು ತಿನ್ನುವಂತ ರಾಗಿಗೆ ಒಂದು ಜಯವನ್ನ ತಂದುಕೊಟ್ಟವ್ರ ಮೂಲಕ ಬಡವರ ಪರವಾಗಿ ನಿಂತ ಒಂದು ಅದ್ಭುತವಾದ ಸಾಹಿತ್ಯವನ್ನ ಯಾರಾದ್ರೂ ಈ ಥರದೊಂದು ಸಾಹಿತ್ಯವನ್ನ ದಾಸ ಸಾಹಿತ್ಯದಲ್ಲಿ ರಚಿಸಿದ್ದಾರೆ? ಇಂಥದೊಂದು ಸಾಹಿತ್ಯ ಪ್ರಕಾರವನ್ನ ರಚಿಸಿದ್ರೆ ಅದು ಕನಕದಾಸ ಮಾತ್ರ. ಕನಕದಾಸ ಮಾತ್ರ. ಮಾಮ ಆಗ್ಲೇ ಹೇಳ್ತಾ ಇದ್ರು, ಏನದು, ವಿರಾಟ ನಗರದ ಅರಸನ ಅರಸಿಯ ಅನುಜನ ಕತ್ತಲಲ್ಲಿ ಗೊತ್ತಿದ್ದವನ ಅಗ್ರಜನ ಪಿತನ ವಾಹನನ ಹೆಂಡತಿಗೆ ಹೆರಿಗೆಯಾಯಿತೀಗ. ನಿಮ್ಮ ಮನೆಯಲ್ಲಿ ಎಮ್ಮೆ ಕರ ಆಗ್ತು ಅನ್ನೋದನ್ನ ಕನಕದಾಸ ಹೇಳಿದ ಕಾವ್ಯಮಯವಾದ ರೀತಿ ನೋಡ್ರಿ, ಎಷ್ಟು ಚೆನ್ನಾಗಿ ಹೇಳಿದ್ರು. ಮಾಮ ಹೇಳಿದ್ರಲ್ಲ, ನಿಮ್ ಮನೆ ಹಿತ್ತಲಲ್ಲಿ ಎಮ್ಮೆ ಕರ ಹಾಕ್ತು ಅಂತ ಹೇಳ್ಬೇಕು. ಅದನ್ನ ಅವನು ಹೇಳಿದ ರೀತಿ ಅಷ್ಟು ಚಂದ. ನಾನ್ ಮಾಮನಿಗೆ ಒಂದು ಒಗಟೆ ಹೇಳ್ತೀನಿ, ಮಾಮ ನೀವು ಬಿಡಿಸ್ಬೇಕು. ಯಾರ್ದೋ ಹೆಂಡ್ರನ್ ಯಾವನೋ ಹೊಡ್ಕೊಂಡೋದ, ಅವನ್ ನೋಡಿಕೊಂಡು ಇನ್ಯಾವನೋ ಹೋದ, ಅವನ್ ನೋಡಿಕೊಂಡು ನಾನು ಹೊಂಟಿದ್ದೀನಿ, ಏನಿವಾಗ? ಬೈಕ್ ಅಲ್ಲೇ ಬೈಕ್ ಕೊಡಲ್ಲೇ. ಇಲ್ಲ, ಮಾಮನಿಗೆ ಗೊತ್ತಿಲ್ಲದೆ ಇರೋದು ಯಾವ್ದಿಲ್ರಿ ಕನ್ನಡ ಸಾಹಿತ್ಯದಲ್ಲಿ. ಅವ್ರು ಅರ್ದು ಕುಡಿದಿದ್ದಾರೆ. ಅವ್ರು ಏನು ಅಂತಂದ್ರೆ, ನಾವು ಮೀನಿಯೇಚರು, ಅವರು ಇದು ಗ್ರಂಥ ಭಂಡಾರ. ಮಾಮನಿಂದಲೇ ನಾವು ಬಹಳಷ್ಟು ಕಲ್ತಿದ್ದೀವಿ. ಆದ್ರೆ ಆ ಹೇಳಿದ ಮಾತು ನೋಡಿ, ಕನಕದಾಸ ಹೆಂಗೆ ಅಂದ್ರೆ, ಕನಕದಾಸರು ಒಂದ್ ಸರ್ತಿ ಕೆರೆ ಏರಿ ಮೇಲೆ ನಡ್ಕೊಂಡು ಹೊರಟಿದ್ರಂತೆ. ಇವನ್ ದಾಸಯ್ಯ, ಭಿಕ್ಷೆಗೆ ಬರೋ ದಾಸಯ್ಯ, ಎಲ್ಲೋ ಹೊರಟೆ ದಾಸಯ್ಯ ಅಂತ ಒಬ್ಬ ಕೇಳ್ತಾನೆ. ಕನಕದಾಸ ಹೇಳಿದ್ದು, ವಾಕಿಂಗ್ ಹೊರಟಿದ್ರು ಕನಕದಾಸರು. ವಾಕಿಂಗ್ ಹೊರಟಿದ್ದೀನಿ ಅಂತ ಹೇಳಿಲ್ಲ ಅವರು. ಯಾರ್ದೋ ಹೆಂಡ್ರನ್ ಯಾವನೋ ಹೊಡ್ಕೊಂಡೋದ, ಅವ್ನು ಹುಡಿಕೊಂಡು ಇನ್ಯಾವನೋ ಹೋದ, ಅವ್ರ ಅಪ್ಪನ ಹುಡಿಕೊಂಡು ನಾನು ಹೊಂಟಿದ್ದೀನಿ ಇಂದ. ಏನಂಗಂದ್ರೆ ಅಂತಂದ್ರೆ, ಯಾರ್ದೋ ಹೆಂಡ್ರು ಸೀತೆ, ರಾಮನ ಹೆಂಡತಿ ಸೀತೆ, ಅವ್ನು ನೋಡ್ಕೊಂಡು ಯಾವನೋ ಹೋದ, ಯಾರು ರಾವಣ.
ಅವನ್ ನೋಡಿಕೊಂಡು ಇನ್ಯಾವನೋ ಹೋದ ಹನುಮಂತ. ಅವರಪ್ಪ ವಾಯು ಅಂದ್ರೇನು ಗಾಳಿ, ವಾಯು ವಿಹಾರಕ್ಕೆ ಹೊರಟಿದ್ದೀನಿ, ವಾಕಿಂಗ್ ಹೊರಟಿದ್ದೀನಿ ಅಂತ ಹೇಳೋದನ್ನ ಕನಕದಾಸರು ಹೇಳಿದಂತ ಬಗೆ ಇದು. ಕನಕದಾಸರು ಹಿಂಗೆ ಹೇಳ್ಕೊಟ್ರು ಅಂದ್ರೆ ಒಬ್ಬ ಕನಕದಾಸನಿಗೆ ಇಂಥದೊಂದು ಅದ್ಭುತವಾದ ಹಾಸ್ಯ ಪ್ರಜ್ಞೆಯೂ ಇತ್ತು. ಒಬ್ಬ ಕನಕದಾಸನಿಗೆ ಇಂಥದೊಂದು ವೈಚಾರಿಕ ಪ್ರಜ್ಞೆಯೂ ಇತ್ತು. ನೀವು ವಿಜಯನಗರ ಸಾಮ್ರಾಜ್ಯದಲ್ಲೇ ಕನಕದಾಸ ಹೆಚ್ಚು ಕಾಲ ಬದುಕಿದ್ರು. ನಾವು ನಮ್ಮ ಹಾವೇರಿಗೆ ಹೋದ್ರೆ ಅಲ್ಲೊಂದು ಆಂಜನೇಯನ ದೇವಸ್ಥಾನ ಇದೆ, ಕಾಂತೇಶ ಅಂತ ಹೇಳಿ ಆ ದೇವಸ್ಥಾನ. ಅಲ್ಲಿಗೆ ಹೋಗೋಷ್ಟೊಳಗೆ ಆ ದೇವರಿಗೆ ಕಾಂತೇಶ ಅಂತ ಯಾಕೆ ಹೆಸರು ಬಂತು ಅದನ್ನು ಹೇಳ್ತಾರೆ, ಅಲ್ಲಿ ಪುರೋಹಿತರು ಹೇಳ್ತಾರೆ. ಸ್ವಾಮಿ ಏನಿಲ್ಲ, ಕನಕದಾಸರು ಹಿಂಗೆಲ್ಲ ಓಡಾಡ್ಕೊಂಡು ಹೊರಟಿದ್ರಂತೆ. ಅಷ್ಟೊತ್ತಿಗೆ ಕಣ್ಣು ಹೊರಟೈತಂತೆ. 100 ವರ್ಷ ಬದುಕಿದ್ರು ಕನಕದಾಸರು, ತುಂಬು ಜೀವನ ಅವ್ರದ್ದು. 100 ವರ್ಷ ಬದುಕಿದ್ರು. ಕಣ್ಣು ಹೊರಟೋಗಿತ್ತಂತೆ ಕನಕದಾಸರಿಗೆ. ಕಣ್ಣು ಹೊರಟೋಗಿದ್ದು ಕನಕದಾಸರು ಇದೇ ಆಂಜನೇಯನ ದೇವಸ್ಥಾನದ ನೆರಳಲ್ಲಿ ಕೂತ್ಕೊಂಡು ಮೋಹನ ತರಂಗಿಣಿ ಗ್ರಂಥ ಬರೆದ್ರಂತೆ. ಆಗ ಅವ್ರಿಗೆ ಇಲ್ಲಿ ಕಣ್ಣು ಬಂತಂತೆ. ಅದಕ್ಕೆ ಕಾಂತೇಶ ಅಂತ ಹೆಸರು ಬಂತು ದೇವರಿಗೆ. ಆಂಜನೇಯನಿಗೆ ಕಾಂತೇಶ ಅನ್ನೋ ಹೆಸರು ಕೊಟ್ಟಿದ್ದು ಕನಕದಾಸರು ಸ್ವಾಮಿ ಅಂತ ಕಥೆ ಹೇಳ್ತಾರೆ. ಇದೇ ತರ ಕನಕದಾಸರು ವಿಜಯನಗರ ಸಾಮ್ರಾಜ್ಯದಲ್ಲಿ ತುಂಗಾ ನದಿ ತೀರದಲ್ಲಿ ಕೂತು ದೇವರ ನಾಮ ಹಾಡ್ತಾ ಕೂತಿದ್ರು. ಹಂಗ ಆಡ್ತಿರ್ಬೇಕಾದ್ರೆ ಒಬ್ಬ ಪುರೋಹಿತ ಒಬ್ಬ ಬಡವನನ್ನು ಶೋಷಣೆ ಮಾಡ್ತಾ ಇದ್ದ. ಸ್ವಾಮಿ ಯಾಕೋ ಏನ್ ಮುಟ್ಟಿದ್ರು ಕೆಲಸ ಆಗ್ತಾ ಇಲ್ಲ ಸ್ವಾಮಿ, ಯಾಕೋ ಮನೆಯಲ್ಲಿ ಮಕ್ಕಳಿಗೆಲ್ಲ ಕಾಯಿಲೆ ಸ್ವಾಮಿ, ಹೆಂಡತಿಗೆಲ್ಲ ಕಾಯಿಲೆ ಸ್ವಾಮಿ, ಏನಾದ್ರೂ ಮಾಡಿ ಅಂದ್ರೆ ವೈದ್ಯರ ಹತ್ರ ಹೋಗೋ, ಡಾಕ್ಟರ್ ಹತ್ರ ಹೋಗೋ ಅಂತ ಹೇಳೋದ್ ಬದಲು ಆ ಪುರೋಹಿತ ಹೇಳ್ತಾ ಇದ್ನಂತೆ, ನೋಡಯ್ಯ ನಿಮ್ಮ ಅಪ್ಪನ ಶ್ರಾದ್ದ ಕರ್ಮಗಳನ್ನ ಸರಿಯಾಗಿ ಮಾಡಿಲ್ಲ, ಹಿಂಗಾಗಿ ನಿಮ್ಮ ಅಪ್ಪನನ್ನ ಅಲ್ಲಿ ಬಿಸಿಲಲ್ಲಿ ನಿಲ್ಸಿದ್ದಾರೆ, ನನಗೊಂದ್ ಜೊತೆ ಬೆಳ್ಳಿದು ಬಂಗಾರದ್ದು ಛತ್ರಿ ಮಾಡಿಸ್ಕೊಡು, ಆಗ ನಿಮ್ಮ ಅಪ್ಪನಿಗೆ ಅಲ್ಲಿ ಸದ್ಗತಿ ಸಿಗುತ್ತೆ ಅಂತ ಹೇಳಿದ್ನ. ಸ್ವಾಮಿ ತಿನ್ನಕ್ಕೆ ಇಲ್ಲ, ಎಲ್ಲಿಂದ ನಿನಗೆ ಬೆಳ್ಳಿ ಬಂಗಾರ ತರಲಿ ನಾನು ಅಂತ ಅವ್ನು ಕೇಳಿದ್ರೆ, ಹಾಳಾಗೋಗ್ತೀಯ ಹಂಗಾದ್ರೆ ಅಂತ ರೇಗ್ತಿದ್ದಾನೆ. ಆ ಶೋಷಣೆಯನ್ನು ಕಂಡಂತ ಕನಕದಾಸರು ಓಡ್ ಹೋಗಿ ಆ ಬಡಪಾಯಿನ ಬಾಚ್ ತಪ್ಕೊಂಡು ಹೇಳಿದ್ರಂತೆ, ಆವ ಧರ್ಮವೋ ಇದು ಆವ ಕರ್ಮವೋ, ಆವ ಧರ್ಮವೆಂದು ನಾನರಿಯೇ ಹಾರುವನಿವನು ಬಲ್ಲನೆ, ಸತ್ತವನು ಎತ್ತ ಹೋದ ಸತ್ತು ತನ್ನ ಜನ್ಮಕ್ಕೆ ಹೋದ, ಸತ್ತವನು ಉಣ್ಣುವನೆಂದು ನಿತ್ಯ ಪಿಂಡ ಇಕ್ಕುತ್ತೀರಿ, ಎಳ್ಳು ದರ್ಬೆ ಕೈಲಿ ಹಿಡಿದು ಪಿತರ ತೃಪ್ತಿ ಪಡಿಸ್ತೀರಿ, ಎಳ್ಳು ಮೀನು ನುಂಗಿ ಹೋಯ್ತು, ದರ್ಬೆ ನೀರೊಳು ಹರಿದು ಹೋಯ್ತು, ಮಂತ್ರಾಕ್ಷತೆ ಕೈಲಿ ಹಿಡಿದು ಮೋಕ್ಷವನ್ನೇ ಹಾರೈಸ್ತೀರಿ, ಮಂತ್ರವೆಲ್ಲೋ ಅಕ್ಷತೆಯಲ್ಲೋ ಮೋಕ್ಷವೆಲ್ಲೋ ಮರ್ಥವೆಲ್ಲೋ, ಹೇಳುವವನು ಅವಿವೇಕಿ ಕೇಳುವವನು ಅಜ್ಞಾನಿ, ಹೇಳುವ ಕೇಳುವ ಇಬ್ಬರ ಸೊಲ್ಲ, ಆದಿಕೇಶವ ಮೂರ್ತಿ ತಾನೊಬ್ಬನೇ ಬಲ್ಲ ಅಂತ ಕನಕದಾಸರು ಹಾಡಿ ಹಾಡಿ ಅವರ ಢಾಂಬಿಕತನವನ್ನು ಧಿಕ್ಕರಿಸಿದ್ರಂತೆ. ಇವತ್ತು ನಾವು ಅದನ್ನೇ ಮಾಡ್ತೀವಿ. ಮನೆಯಲ್ಲಿ ಎಷ್ಟೋ ಜನ ಯುವಕರು ಕೇಳಿಸ್ಕೊಳ್ಳಿ ಈ ಮಾತನ್ನ, ವಯಸ್ಸಾಗಿರುವಂತ ಅಪ್ಪ ಅಮ್ಮನಿಗೆ ನಾವು ಪ್ರೀತಿಯಿಂದ ನೋಡಿಸ್ಕೊಳ್ತೀವ, ಒಂದ್ ಜೊತೆ ಮಾತ್ರೆ ತಂದು ಕೊಡ್ತೀವ, ಹುಷಾರಿಲ್ಲದೆ ಇದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವ, ಅದು ಮುಖ್ಯ, ಅದೇ ಪೂಜೆ. ಸತ್ತ ಮೇಲೆ ತಿಥಿ ಮಾಡೋದು ಖಂಡಿತ ಪೂಜೆ ಅಲ್ಲ, ಖಂಡಿತ ಪೂಜೆ ಆಗೋದಕ್ಕೆ ಸಾಧ್ಯ ಇಲ್ಲ. ಜೊತೆಯಲ್ಲಿ ಕಟ್ಕೊಂಡು ಬಂದಿರುವಂತ ಹೆಣ್ಣುಮಗಳನ್ನ ಅವಳು ಎಲ್ಲವನ್ನೂ ತೋರಿದು ಬಂದಿರ್ತಾಳೆ ನಮ್ಮ ಮನೆಗೆ, ಹೌದಾ? ಎಲ್ಲವನ್ನೂ ತೋರಿದು ಬಂದಿರ್ತಾಳೆ. ಎಷ್ಟು ಕಷ್ಟ ನೋಡಿ. ನಾವು ಹುಟ್ಟಿರೋ ಪರಿಸರ, ವಾತಾವರಣ, ಅಪ್ಪ ಅಮ್ಮ ಎಲ್ಲದನ್ನೂ ಬಿಟ್ಟು ಬಂದು ನಮ್ಮ ಅಪ್ಪ ಅಮ್ಮ, ನಮ್ಮ ಪರಿಸರ, ನಮ್ಮ ನೆಂಟರನ್ನ ನಂದು ಅಂತ ಭಾವಿಸ್ಕೊಂಡು ಬದುಕ್ತಿರ್ತಾರೆ. ಆದ್ರೆ ದುರಂತ ಏನು ಅಂತಂದ್ರೆ ನಾವು ಅವ್ರನ್ನ ಪೀಡಿಸ್ತಿರ್ತೀವಿ, ಕುಡಿದು ಬಂದು ಕಾಡಿಸ್ತಿರ್ತೀವಿ. ಕನಕದಾಸ ಹೇಳ್ತಾನೆ, ಇದೆಲ್ಲ ಅವಳನ್ನ ಪ್ರೀತಿಸೋ ಮೋಹನ ತರಂಗಿಣಿ ಒಳಗಡೆ. ನಾನು ಮೋಹನ ತರಂಗಿಣಿ ಓದ್ದೆ ಕೊರೋನಾದಲ್ಲಿ ಕೂತ್ಕೊಂಡು ಮಾಮ, ನನಗನ್ಸುತ್ತೆ ಜಗತ್ತಿನ ಯಾವ ಪ್ರೇಮ ಸಾಹಿತ್ಯಕ್ಕೆ ಕನಕದಾಸ ಕಡಿಮೆ ಇರೋದಕ್ಕೆ ಸಾಧ್ಯ ಇಲ್ಲ. ನನಗೆ ಇನ್ನೊಂದು ಆಶ್ಚರ್ಯ ಏನು ಅಂತಂದ್ರೆ, ಒಬ್ಬ ದಾಸಯ್ಯ ಇಷ್ಟೊಂದು ರೊಮ್ಯಾಂಟಿಕ್ ಆದಂತ ಪದಗಳನ್ನೆಲ್ಲ ಎಲ್ಲಿ ಹೊಂಚಿದ ಅಂತ. ನನ್ನ ಪ್ರಕಾರ ದಕ್ಷಿಣ ಭಾರತದ ರೂಮಿ ಅಂತ ಯಾರಾದ್ರೂ ಇದ್ರೆ, ನಾನು ಆಗ್ಲೇ ಜಲಾಲುದ್ದೀನ್ ರೂಮಿ ಹೇಳಿದ್ನಲ್ಲ, ದಕ್ಷಿಣ ಭಾರತದ ರೂಮಿ ಅಂತ ಯಾರಾದ್ರೂ ಇದ್ರೆ ಕನಕದಾಸ ದಕ್ಷಿಣ ಭಾರತದ ಜಲಾಲುದ್ದೀನ್ ರೂಮಿ. ಕರ್ನಾಟಕದ ಪಾಲಿಗೆ ಕನಕದಾಸ ಬರೆದಿರುವಂತಹ ಸಾಹಿತ್ಯವನ್ನ ನಾವು ಒಬ್ಬ ಜಲಾಲುದ್ದೀನ್ ರೂಮಿಯ ಸಾಹಿತ್ಯದ ಜೊತೆಗೆ ಹೋಲಿಸಬಹುದು. ಅವನು ಬರೆದಿರುವಂತಹ ಮುಂಡಿಗೆಗಳನ್ನ ನಾವು ಜನಸಾಮಾನ್ಯರ ಮಧ್ಯೆ ಪ್ರಚಾರ ಮಾಡಬಹುದು. ಕನಕದಾಸ ಜನಸಾಮಾನ್ಯರ ಕವಿ ಯಾಕಾದ ಅಂತಂದ್ರೆ, ರಸ್ತೆಯಲ್ಲಿ ಒಬ್ಳು ತರಕಾರಿ ಮಾರ್ಕೊಂಡು ಹೋಗ್ತಿರ್ತಾಳೆ, ತರಕಾರಿ ಮಾಡೋರಿಗೆ ದೇವ್ರಿಲ್ಲ ಅಂತ ಹೇಳಲಿಲ್ಲ ಕನಕದಾಸ. ಯಾವುದೋ ಒಂದು ಜಾತಿ ಹುಡ್ದವನಿಗೆ ಮಾತ್ರ ದೇವ್ರು, ನಿಮಗಿಲ್ಲ ಅಂತ ಹೇಳಲಿಲ್ಲ. ತರಕಾರಿ ಮಾರ್ಕೊಂಡು ಹೋಗ್ತಿದ್ದವಳು ಕನಕದಾಸ ಹತ್ರ, ದಾಸಪ್ಪ ನಂತ ಒಂದ್ ಸ್ವಲ್ಪ ಇರೋದು ನಿನ್ಗೊಂದ್ ಸ್ವಲ್ಪ ಕೊಡ್ಲಾ, ನಿಂತವ್ ಇರೋದು ಏನಾದ್ರು ಕೊಡ್ತೀಯಾ ಅಂತ ಕೇಳಿದ್ನು. ಅವಳು ರಸ್ತೆಯಲ್ಲಿ ಹಾಗಲಕಾಯಿ, ಹೀರೆಕಾಯಿ, ಬದನೆಕಾಯಿ ಅಂತ ಹೇಳಿ ಮಾರ್ಕೊಂಡು ಹೋಗ್ತಾ ಇದ್ಲು.
ಹುಣಸೆಕಾಯಿ, ಹಾಗಲಕಾಯಿ, ಬದನೆಕಾಯಿ, ಸೀಮೆಕಾಯಿ ಅಂತ ಮಾರ್ಕೊಂಡು ಹೋಗ್ತಾ ಇದ್ರೆ ಅವಳಿಗೆ ಕನಕದಾಸರು ನಿಂತವಿರೋದು ಏನ್ ಕೊಡ್ತೀಯಾ? ನಾನು ಬದನೆಕಾಯಿ ಕೊಡ್ತೀನಿ, ನೆಲ್ಲಿಕಾಯಿ ಕೊಡ್ತೀನಿ, ಕೂಗಲಕಾಯಿ ಕೊಡ್ತೀನಿ, ಹಾಗಲಕಾಯಿ ಕೊಡ್ತೀನಿ ಅಂತ. ಕನಕದಾಸರು ನಾನು ನಿನ್ಗೊಂದು ಹಾಡು ಕೊಡ್ತೀನಿ. ನನಗೆ ಹಾಡಕ್ ಬರಲ್ಲ ಮಾಮ, ನೀವಾದ್ರೂ ಒಂದ್ ಸ್ವಲ್ಪ ಏನೋ ಪ್ರಯತ್ನ ಮಾಡ್ತೀರಿ, ನಾವು ಪ್ರಯತ್ನ ಮಾಡಕ್ಕೂ ಹೆದರ್ಕಲ್ತೀವಿ. ಅವರು ಎಂತ ಹಾಡು ಕಟ್ಕೊಟ್ರು ಅಂದ್ರೆ, ಪರಮ ಪುರುಷ ನೀ ನೆಲ್ಲಿಕಾಯಿ ಎಂದ್ರು ಕನಕದಾಸರು. ಏನಂಗಂದ್ರೆ ಪರಮ ಪುರುಷ ನಲ್ಲಿಕಾಯಿ ಅಂತ ನಾವು ತಿಳ್ಕೊಂಡಿದೀವಿ, ಅಲ್ಲ, ಪರಮ ಪುರುಷ ನೀನ್ ಎಲ್ಲಿಕಾಯಿ, ಸರಸಿಯೊಳು ಕರಿ ಕೂಗಲು ಕಾಯಿ. ಗೊತ್ತಿರ್ಬೇಕು, ಒಂದು ಆನೆನ ನದಿಯೊಳಗಡೆ ಮೊಸಳೆ ಹಿಡ್ಕೊಂಡಿರುತ್ತೆ, ಆನೆ ಹರಿನ್ ಕರಿತಂತೆ. ಸರಸಿಯೊಳು ಕರಿ ಕೂಗಲು ಕಾಯಿ, ಹಿರಿದು ಮಾಡಿದ ಪಾಪ ನುಗ್ಗೆಕಾಯಿ, ಹರಿನಿನ ಧ್ಯಾನ ಬಾಳೆಕಾಯಿ, ಸರ್ವ ಜೀವರಿಗೂ ಉಣಿಸಿಯೂ ಬದನೆಕಾಯಿ. ಬದನೆಕಾಯಿ ಎಲ್ಲಿಲ್ಲ, ಸರ್ವ ಜೀವರಿಗೂ ಉಣಿಸಿ ಉಂಬದನೆಕಾಯಿ. ಹರಿಷಡ್ವರ್ಗಗಳಳಿದು ಹೋಗಲಿಕಾಯಿ, ಕ್ರೂರ ವ್ಯಾಧಿಗಳು ಹೀರೆಕಾಯಿ, ಘೋರ ದುಷ್ಕೃತಗಳು ಸೋರೆಕಾಯಿ, ಭರತ ಕಥೆ ಕರ್ಣ ತುಪ್ಪಿರೆಕಾಯಿ, ವಾರಿಜಾಕ್ಷ ಗತಿ ಇಪ್ಪೆಕಾಯಿ, ಮುರಹರ ನಿನ್ನವರವರೇಕಾಯಿ, ಗುರುಕರುಣಾಮೃತ ಉಣಿಸೆಕಾಯಿ, ವರಭಕ್ತ ವತ್ಸಲನೆಂಬ ಹೆಸರೇಕಾಯಿ, ಸಿರಿಯಾದಿ ಕೇಶವ ನಿನ್ನ ನಾಮ ಮೆಣಸೇಕಾಯಿ ಅಂತ ಹೇಳಿದ್ರು ಕನಕದಾಸರು. ನಿನ್ನ ನಾಮ ಎಣಸೇಕಾಯಿ, ನಿನ್ನ ನಾಮ ಮೆಣಸೇಕಾಯಿ ಎಂದ್ರು ಕನಕದಾಸರು. ಅಂದ್ರೆ ಒಬ್ಬ ತರಕಾರಿ ಮಾಡುವವಳಿಗೂ ಕೂಡ ಒಂದು ಅದ್ಭುತವಾದ ಪದ್ಯವನ್ನು ಕೊಟ್ಟು, ನಾನು ನಿನಗೆ ಪದ್ಯ ಕೊಟ್ಟೆ, ನನಗೆ ಕಾಯಿ ಕೊಡು ಅಂತ ಹೇಳಿ ಕನಕದಾಸರು ಕಾಯಿಸ್ಕೊಳ್ತಾರೆ. ಹಿಂಗೆ ಬದುಕಿದ ದಾಸಯ್ಯ ಅವನೊಂದು ಚರಿತ್ರೆಯಾಗಿದ್ದಾನೆ, ಒಂದು ಅದ್ಭುತವಾದ ಬದುಕಾಗಿದ್ದಾನೆ. ಕನಕದಾಸರು ಒಂದ್ಸರ್ತಿ ಮೇಲ್ಕೋಟೆಯಲ್ಲಿ ರಥೋತ್ಸವಕ್ಕೆ ಹೋದ್ರಂತೆ. ಹೋದ್ರೆ ಇದ್ದಿದ್ರಲ್ಲಿ ಈ ಶ್ರೀ ವೈಷ್ಣವರು ಇದಾರಲ್ಲ ಒಂದು ಸ್ವಲ್ಪ ಲಿಬ್ರಲ್. ಯಾಕೆ ಅಂದ್ರೆ ಶೂದ್ರನ್ನೆಲ್ಲ ದಾಸಯ್ಯಗಳನ್ನ ಮಾಡಿದವ್ರು ಇವರೇ. ಹಿಂಗಾಗಿ ಮೂರ್ನಾಮ ಬಹಳ ಜನ ತಿಳ್ಕೊಂಡಿದ್ದಾರೆ, ಕನಕದಾಸರನ್ನ ಮಾಧ್ವ ಮಠದ ಶಿಷ್ಯರು ಅಂತ ತಿಳ್ಕೊಂಡಿದ್ದಾರೆ. ಸಿಕ್ತವ್ರಿಗೆ ಇನ್ನೂ ಡಿಸೈಡ್ ಆಗಿಲ್ಲ, ಮೂರ್ನಾಮ ಹಾಕ್ಬೇಕಾ ಎರಡ್ನಾಮ ಹಾಕ್ಬೇಕಾ ಕನಕದಾಸರ್ ಇನ್ನೂ ಡಿಸೈಡ್ ಆಗಿಲ್ಲ. ಆದ್ರೆ ನನಗೆ ಗೊತ್ತಿರೋಂತೆ ಮಾಮನು ಒಪ್ತಾರೆ ಇದನ್ನ. ವಿಜಯನಗರದ ಅರಸರೆಲ್ಲರೂ ಸ್ವಲ್ಪ ಈ ರಾಮಾನುಜಾಚಾರ್ಯರ ಶಿಷ್ಯರು. ಹಿಂಗಾಗಿ ಕನಕದಾಸರು ವಿಜಯನಗರದ ಢನಾಯಕ ಆದ್ರಿಂದ ಅವ್ರ ಮೇಲೆ ತಿಮ್ಮಪ್ಪ ನಾಯಕ ಬೇಸಿಕ್ ಕಥೆಗಳನ್ನ ನಾನು ಹೇಳಕ್ ಹೋಗ್ಲಿಲ್ಲ. ಅವ್ನು ತಿಮ್ಮಪ್ಪ ನಾಯಕ ಆಗಿದ್ದ, ಅವನಿಗೆ ದುಡ್ಡು ಸಿಕ್ತು, ಅವನಿಗೆ ಅಪಾರವಾದ ದಾನ ಮಾಡೋ ಗುಣ ಇತ್ತು. ಕನಕ ಅಂದ್ರೆ ಚಿನ್ನ, ಆ ಚಿನ್ನನೆಲ್ಲ ಬಡವರಿಗೆ ಹಂಚಿದ, ಅದಕ್ಕೆ ಅವನು ಕನಕ ನಾಯಕ ಅಂತ ಹೆಸರಾಯ್ತು. ಆಮೇಲೆ ಅವೆಲ್ಲ ಕಥೆ ಹೇಳಕ್ ಹೋಗ್ಲಿಲ್ಲ. ನಿಮ್ಗೆಲ್ರಿಗೂ ಗೊತ್ತಿದೆ, ಗೊತ್ತಿಲ್ಲದೆ ಇರೋದನ್ನ ಯಾರು ಹೇಳೋಣ ಅಂತ ಕೂತೆ ಅಷ್ಟೇ. ಆದ್ರೆ ಈ ಲಿಬರಲ್ಗಳಲ್ಲಿ ಸ್ವಲ್ಪ ಲಿಬರಲ್ ಅಂತ ಪಾಪ ಅವ್ರು ಮೇಲ್ಕೋಟೆ ಹೋದ್ರಂತೆ. ಯಾರು ಎಸ್ಸಿ ಪ್ರಕಾರ ಇವನು ಎಸ್ಸಿ, ಲಿಬರಲ್ ಅವರು ಎಸ್ಸಿ, ಸೂಪರ್ ಕ್ಯಾಸ್ಟ್, ಶೆಡ್ಯೂಲ್ ಕ್ಯಾಸ್ಟ್, ಇಬ್ಬರದು ಒಂದೇ ನೋಡಿ. ಎಸ್ಸಿ ಎಷ್ಟು ಜನ ಇರ್ತಾರೆ, ಅವ್ರು ಸೂಪರ್ ಕ್ಯಾಸ್ಟ್, ಇವಾಗ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಹೇಳ್ತೀಯ. ಎರಡೂ ಮೀರಿ ಬ್ರಾಡ್ಕಾಸ್ಟ್ ಆಗಬೇಕು ಅನ್ನೋದು ಕೂಡ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸೊ ಈ ಕನಕದಾಸರು ಮತ್ತೆ ವ್ಯಾಸರಾಯರು ಪಾಪ ಅವರಿಬ್ಬರು ಬ್ರಾಡ್ಕಾಸ್ಟ್, ಒಂಥರ ನೀವು ನಾನು ಇದ್ದಂಗೆ. ಆದ್ರೆ ಭಾರಿ ಮಜಾ ಏನು ಅಂತಂದ್ರೆ, ಈ ಕನಕದಾಸರು ಒಂದು ರಥೋತ್ಸವಕ್ಕೆ ಹೋಗ್ತಾರೆ. ಇದು ಕೂಡ ನೀವು ಕನಕದಾಸರ ಜೀವನ ಚರಿತ್ರೆಯಲ್ಲಿ ನೋಡಿದ್ರೆ ಎಲ್ಲ ನೋಡೋದಕ್ಕೆ ಸಿಗುತ್ತೆ. ಕನಕದಾಸರು ಆ ರಥೋತ್ಸವಕ್ಕೆ ಹೋದಾಗ, ತಿರುಪತಿಯ ರಥೋತ್ಸವಕ್ಕೆ, ಅಲ್ಲಿ ರಥವನ್ನು ಎಳೆಯಕ್ಕೆ ಹೋದ್ರಂತೆ. ಎಲ್ಲರೂ ಹಿಡ್ಕೊಂಡು ಎಳಿತಿರ್ಬೇಕಾದ್ರೆ ಎಲ್ಲ ರಾಜವಂಶಸ್ಥರು, ವಿಜಯನಗರದ ಅರಸರು ಎಲ್ಲರೂ ಅಲ್ಲಿ ಹೋಗಿ ಭಾಗವಹಿಸ್ತಾ ಇದ್ರು. ಪಾಪ ಇವನಿಗೆ ಈಗ ಅರಸೊತ್ತಿಗೆ ಇಲ್ಲ, ಬಡವ ಭಿಕ್ಷುಕ. ಇವನು ಹೋಗಿ ಇವನು ನಾನು ಎಳಿತೀನಿ ದೇವರ ರಥ ಅಂತ ಹೇಳಿದ್ನಂತೆ. ಪಕ್ಕದಲ್ಲಿದ್ದವನು ಯಾರೋ ಬಡದು ದೂರ ನುಕ್ಕಿದ್ರಂತೆ. ಕನಕದಾಸರು ಅಷ್ಟು ದೂರ ಹೋಗಿ ಬಿದ್ರು. ಏನ್ ವಿಜಯನಗರದ ಅರಸರು, ಸಾಮಂತರು ಎಲ್ಲರೂ ಬಂದು ಎಳಿತಾ ಇದ್ದಾರೆ. ಎಲ್ಲ ಅನೇಕ ಜನ ನಾವೆಲ್ಲರೂ ಶ್ರೇಷ್ಠರು ಅಂತ ಭಾವಿಸ್ಕೊಂಡವ್ರೆಲ್ಲರೂ ರಥ ಹಿಡಿತಾ ಇದ್ದಾರೆ. ರಥ ಒಂದು ನಿಂಚು ಮುಂದೆ ಸಾಗಲಿಲ್ಲ ಅಂತ. ಕಡೆಗೆ ಅಲ್ಲಿ ಕೂತಿದಂತ ಪುರೋಹಿತ, ಏನ್ ಸ್ವಾಮಿ ನಮ್ಮಿಂದ ಏನಾದ್ರೂ ಅಪಚಾರವಾಯ್ತೆ, ನಮ್ಮ ಮಡಿಮೈಲಿಗೆಗಳಲ್ಲೇನಾದ್ರೂ ತಪ್ಪಾಯ್ತೆ ಅಂತ ಕೇಳಿದ್ರಂತೆ. ಅಲ್ಲಿವರೆಗೂ ಅಲ್ಲಿ ಸಾಮಾನ್ಯ ವರ್ಗದವರಿಗೆ ರಥ ಎಳೆಯೋದಕ್ಕೆ ಅವಕಾಶ ಇದ್ದಿರ್ಲಿಲ್ಲ ಅಂತ ಕಾಣುತ್ತೆ. ಆಗ ಕನಕದಾಸರು ಒಂದು ಅಶರೀರವಾಣಿ ಐತೆ, ನನ್ನ ಭಕ್ತನಿಗೆ ಅವಮಾನ ಆಗಿದೆ, ಅವನ ಕೈಲಿ ಎಳಿಸಿ. ಆಗ ಕನಕದಾಸರನ್ನ ತಪ್ಪಾಯ್ತು ಸ್ವಾಮಿ, ಬಂದು ನೀವು ರಥ ಎಳಿಬೇಕು ಅಂದ್ರಂತೆ. ಬಹುಶಃ ಅದನ್ನು ನಾನು ನಾಗಭೂಷಣ್ ಅವರ ಸವಿತಾ ನಾಗಭೂಷಣ್ ಅವ್ರ ಪದ್ಯವನ್ನ ಹಿಂಗೆ ಸ್ವಲ್ಪ ಜೋಡಿಸ್ಕೊಂಡು ಹೇಳ್ತೀನಿ. ಕನಕದಾಸ ಅವಾಗ ಏನ್ ಹೇಳಿರ್ಬೋದು ಅಂತಂದ್ರೆ, ಕನಕದಾಸರು ಹೇಳಿರ್ಬೋದು, ಓಹೋ ನನ್ನನ್ನ ಅವನೇ ಕರೆದ್ನ, ಹೆಚ್ಚೇನಿಲ್ಲ ಅವನೇ ಕರೆದಿದ್ರೆ ಹೆಚ್ಚೇನಿಲ್ಲ.
ಅವನು ಪಾಪ ದನ ಕಾಯೋನು, ನಾನು ಕುರಿ ಕಾಯೋನು. ಅವನು ದನದ ಹಿಂದೆ ಅಂಬಾ ಅಂಬಾ ಅಂದ, ನಾನು ಕುರಿಗಳ ಹಿಂದೆ ಟ್ರರ್ ಬ್ಯಾ 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 ಅಂದೆ. ನಂದು ಅವನು ಒಂದೇ ಧ್ವನಿ, ಹೆಚ್ಚೇನಿಲ್ಲ. ಕನಕದಾಸ ಜನಗಳ ಮುಂದೆ ನಿಂತು ಈ ಮಾತು ಹೇಳಿರ್ಬೋದು, ಹೆಚ್ಚೇನಿಲ್ಲ. ನಾನು ಉತ್ತರ ಕರ್ನಾಟಕದವನು, ಅವನು ಉಡುಪಿ ಅಷ್ಟು ಮಾಡಿದವನು. ಅವನು ಬೆಣ್ಣೆ, ನಂದು ರೊಟ್ಟಿ, ನಾನು ರೊಟ್ಟಿ ಮುರಿದೆ, ಅವನು ಬೆಣ್ಣೆ ತಂದ, ಹಚ್ಕೊಂಡುಂಡ್ವಿ. ಹೆಚ್ಚೇನಿಲ್ಲ. ನಾವಿಬ್ರು ಒಂದೇ, ನಮ್ಮ ನಡುವೆ ಜಾತಿ ಇಲ್ಲ. ನಂದು ಕಂಬಳಿ, ಅವನು ಪಿತಾಂಬರ. ನಾನು ಕಂಬಳಿ ಹಾಸ್ದೆ, ಅವನು ಪಿತಾಂಬರದಲ್ಲಿ ಗಾಳಿ ಬೀಸ್ದ. ಜೊತೆಗೆ ಕುಂತ್ವಿ. ಹೆಚ್ಚೇನಿಲ್ಲ. ನನಗೆ ಹಾಡು ಕಟ್ಟೋ ಹುಚ್ಚು, ತಂಬೂರಿ ನುಡಿಸೋ ಹುಚ್ಚು, ಅವನಿಗೆ ಕೊಳಲು ಅಚ್ಚುಮೆಚ್ಚು. ಹಿಂಗಾಗಿ ನಾವಿಬ್ರು ಒಂದಾಗಿದ್ದೀವಿ, ನಮಗೂ ಅವನಿಗೂ ಭೇದ ಇಲ್ಲ. ಹೆಚ್ಚೇನಿಲ್ಲ. ಆದ್ರೆ ನಮ್ಮ ನಡುವೆ ನೀವು ನಿಂತ್ಕೊಂಡ್ರಲ್ಲ, ನೀವು ಮಾತ್ರ ಅವನು ಹೆಚ್ಚು ಅಂದ್ರಿ, ಇವನನ್ನ ಕಡಿಮೆ ಅಂದ್ರಿ. ಅದಕ್ಕೆ ಅವನು ಕೃಷ್ಣ, ಅವನು ಕಲ್ಲಾದ, ಕನಕ ಅವನು ಮಣ್ಣಾದ. ಹೆಚ್ಚೇನಿಲ್ಲ. ಇವರಿಬ್ಬರದ್ದು ಕಲ್ಲು ಮಣ್ಣಿನ ಕಥೆ. ಸಾವಿರಾರು ವರ್ಷಗಳ ಕಾಲ ಈ ಸಮಾಜದಲ್ಲಿ ನಡ್ಕೊಂಡು ಬಂದಿರುವಂತಹ ವ್ಯಥೆ ಇದು. ಜಾತಿ ವ್ಯವಸ್ಥೆ ಅನ್ನೋದು ಈ ಸಮಾಜದಲ್ಲಿ ಸಾವಿರಾರು ವರ್ಷಗಳ ಕಾಲ ಈ ದೇಶದ ಜನರನ್ನ ತುಳಿದಿಟ್ಟಿದೆ. ಸಿದ್ದರಾಮಯ್ಯನವರು ಯಾವಾಗಾದ್ರೂ ಮಾತಾಡಕ್ ನಿಂತರೆ, ಬಹುಶಃ ಇನ್ನೊಂದು 5 ನಿಮಿಷಗಳಲ್ಲಿ ನಾನು ಮಾತು ಮುಗಿಸ್ತೇನೆ. ಯಾವಾಗಾದ್ರೂ ಮಾತಾಡಕ್ ನಿಂತರೆ ಆ ಮನುಷ್ಯನ ಮಾತು ಬಹಳ ಜನಕ್ಕೆ ಬಂಡಾಯದ ಧ್ವನಿಯಾಗಿ ಕೇಳಿಸ್ತಾ ಇರುತ್ತೆ. ಅವ್ರ ದೇವಸ್ಥಾನಕ್ಕೆ ಮಾಂಸ ತಿನ್ಕೊಂಡು ಹೋದ್ರು ಅನ್ನೋದು ಚುನಾವಣೆಯ ಪ್ರಚಾರದ ವಸ್ತುವಾಗುತ್ತೆ. ಒಬ್ಬ ಹಂಸಲೇಖ, ನಾವು ಬಾಡ್ ತಿನ್ಕೊಂಡು ಬಂದವ್ರ ಮನೆಗೆ ನೀವು ಪಾದ ಪೂಜೆಗೆ ಬಂದಿದ್ದು ದೊಡ್ಡ ವಿಷಯ ಅಲ್ಲ ಸ್ವಾಮಿ. ನಿಮ್ಮನೆಗೆ ಕರ್ಕೊಂಡು ಹೋಗಿ ನಮಗೂ ಒಂದು ತುತ್ತು ಉಣ್ಣಕ್ಕಿಟ್ರೆ ಅದು ಭಾರಿ ದೊಡ್ಡ ವಿಷಯ ಅಂತ ಹೇಳಿದ್ದು ದೊಡ್ಡ ಅಪರಾಧ ಆಗುತ್ತೆ. ಟಿವಿ ಮಾಧ್ಯಮಗಳಲ್ಲಿ ಚರ್ಚೆ ಆಗತ್ತೆ. ಆದ್ರೆ ಅಷ್ಟಕ್ಕೆ ನಿಲ್ಲಿಸ್ಬೋದಿತ್ತು. ಇಷ್ಟೆಲ್ಲ ಯಾರಿಗಾದ್ರೂ ಬೇಜಾರಾಗಿದ್ರೆ ನಾನು ಹೇಳಬಾರ್ದಿತ್ತು, ಕ್ಷಮಿಸಿ ಅಂತ ಹಂಸಲೇಖ ಕೇಳಿದ ಮೇಲಾದರೂ ನಿಲ್ಲಿಸ್ಬೋದಿತ್ತು. ಇವತ್ತಿಗೂ ಬಿಡಲಿಲ್ಲ. ಹಂಸಲೇಖ ಬಂದು ಕಾಲ್ ತೊಳೆದು ಆ ತೀರ್ಥ ತಗೊಂಡು ಕ್ಷಮಾಪಣೆ ಕೇಳಿ ಕ್ಷಮಾಪಣೆ ಪತ್ರ ಇಸ್ಕೊಳ್ಬೇಕು ಅಂತ ಹಠಕ್ಕೆ ಬಿದ್ದಿದೆ. ಒಂದು ಕ್ಷಮಾಪಣೆ ಕೇಳಿದ್ರೆ ಕ್ಷಮಿಸ್ಬಿಡ್ಬೋದಿತ್ತು. ನನಗೆ ಅನಿಸ್ತಿರೋದೇನು ಅಂದ್ರೆ, ಪ್ರಜಾಪ್ರಭುತ್ವ ಬಂದು 75 ವರ್ಷ ಸ್ವಾತಂತ್ರ್ಯ ಬಂದು, ಸಂವಿಧಾನ ಬಂದು 72-73 ವರ್ಷ ಆಗಿದೆ. 73 ವರ್ಷಗಳು ಕಳೆದ್ರೂ ಕೂಡ ಇನ್ನೂ ಸಮಾಜದಲ್ಲಿ ಸಮಾನತೆ ಬರಲಿಲ್ಲ. ಇವತ್ತಿಗೂ ಮಾಂಸ ತಿನ್ನೋನ್ ಕೀಳು, ಸೊಪ್ಪು ತಿಂದವನ್ ಮೇಲು ಅನ್ನುವ ಭಾವನೆಯೊಳಗೆ ಬದುಕ್ತಾ ಇದ್ದೀವಿ. ಆದ್ರೆ ಜಗತ್ತಿನಲ್ಲಿರುವಂತ 90% ಜನ ಮಾಂಸಾಹಾರಿಗಳೇ. ಎಲ್ಲಾ ದೇಶದವರು ಮಾಂಸಾಹಾರಿಗಳೇ. ಮದರ್ ತೆರೇಸಾ ಮಾಂಸ ತಿಂತಿದ್ಲು, ಆದ್ರೆ ಕುಷ್ಠರೋಗಿಗಳನ್ನ ಬಾಚಿ ತಪ್ಪಿಕೊಂಡು ಸೇವೆ ಮಾಡ್ತಿದ್ಲು, ಮಾಂಸ ತಿಂತಿದ್ಲು. ಅದೇ ಒಬ್ಬ ಅಡಾಲ್ಫ್ ಹಿಟ್ಲರ್ ಅವನು ಸಸ್ಯಾಹಾರಿ, ಶುದ್ಧ ಸಸ್ಯಾಹಾರಿ. ಮನುಷ್ಯ ಜಗತ್ತು ಕಂಡು ಕೇಳರಿದೆ ಇರುವಷ್ಟು ದೊಡ್ಡ ಮಾನವ ಹತ್ಯೆಗಳನ್ನು ಮಾಡಿದ. ಅವನು ಸಸ್ಯಾಹಾರಿ. ಸೊಪ್ಪು ತಿನ್ನೋರಿಗೆಲ್ರಿಗೂ ಸಾತ್ವಿಕ ಬುದ್ಧಿ ಬರುತ್ತೆ, ಮಾಂಸ ತಿಂದವ್ರು ಕ್ರೂರ ಬುದ್ಧಿ ಬರುತ್ತೆ. ಹಾಗೆಲ್ಲ ಏನಿಲ್ಲ, ಆಹಾರ ಅವನ ಹಕ್ಕು. ಯೋಚನೆ ಮಾಡಿ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ಮೇಲೆ ಈ ಪರಿಸ್ಥಿತಿ ಆದ್ರೆ, ಸ್ವಾತಂತ್ರ್ಯ ಇಲ್ಲದ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಬರೆಯೋದಕ್ಕೆ ಮುಂಚೆ ಯಾವ ರೀತಿಯ ಭೇದ ಭಾವಗಳು ನಮ್ಮ ನಡುವೆ ಇರಬಹುದು. 75 ವರ್ಷಗಳ ಹಿಂದೆ ಸಂವಿಧಾನವನ್ನ ಬರೆದು ಅದನ್ನ ಜಾರಿಗೊಳಿಸಬೇಕಾದ್ರೆ ಕೇವಲ ನಾವು ಕನಕದಾಸರ ಭಜನೆ ಮಾಡಿ ಈ ಕಾರ್ಯಕ್ರಮ ಮುಗಿಸ್ಬೇಡಿ. ಸಂವಿಧಾನದ ಪ್ರಾಮುಖ್ಯತೆಯನ್ನು ಅರ್ಥ ಮಾಡ್ಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಜಾರಿ ಮಾಡಬೇಕಾದ್ರೆ ಕಣ್ಣೀರು ಹಾಕ್ತಾ ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತೇನು? 75 ವರ್ಷಗಳ ಹಿಂದೆ ನೀವು ಹುಟ್ಟಿದ್ರೆ, ಒಬ್ಬ ಜಾಡಮಾಲಿಯ ಹೆಂಡತಿ ಗರ್ಭಿಣಿ ಆದ್ರೆ ಅವಳ ಕನಸೇನು ಅಂತಂದ್ರೆ, ಅವಳ ಕನಸಿಷ್ಟೆ, ನನ್ನ ಗಂಡ ಕೆಳಗಲ್ ಕೇರಿಯಲ್ಲಿ ಕಕ್ಕಸ್ ಬಾಚಿಸ್ತಾ ಇದ್ದಾನೆ, ನಾನು ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಮೇಗಲ್ ಕೇರಿಯಲ್ಲಿ ಹೋಗಿ ಕಕ್ಕಸ್ ಬಾಚಲಿ, ಅಷ್ಟೇ ಅವಳ ಕನಸು. ನಾನು ಚಪ್ಪಲಿ ಒಲೆಯವನು ಹೆಂಡತಿ ಗರ್ಭಿಣಿ ಆದ್ರೆ, ಗಂಡ ಬಿಸಿಲಲ್ಲಿ ಕೂತ್ ಚಪ್ಪಲಿ ಒಲಿತಿದ್ದಾನೆ, ನನ್ನ ಮಗ ಒಂದು ಜೋಪ್ರಿಯಲ್ಲಿ ಕೂತ್ ಚಪ್ಪಲಿ ಒಲಿಲಿ, ಅಷ್ಟೇ ಅವಳ ಕನಸು. ತಮ್ಮಾರನ ಹೆಂಡತಿ ಗರ್ಭಿಣಿ ಆದ್ರೆ ಇಷ್ಟೇ ಅವಳ ಕನಸು. ಚಮ್ಮಾರನ ಹೆಂಡತಿ, ಕಮ್ಮಾರನ ಹೆಂಡತಿ, ಕುರಿ ಕಾಯೋನ ಹೆಂಡತಿ ಗರ್ಭಿಣಿ ಆದ್ರೆ, ನನ್ನ ಗಂಡಂತ 100 ಕುರಿ ಅವೆ, ನನ್ನ ಮಗ ಒಂದು 500 ಕುರಿ ಸಾಕ್ಲಿ, ಅಷ್ಟೇ ಅವಳ ಕನಸು. ಅದಕ್ಕಿಂತ ದೊಡ್ಡ ಕನಸಿಲ್ಲ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತು ಬಂದ್ರೋ
ಸಂವಿಧಾನವನ್ನ ಬರೆದ್ರು 73 ವರ್ಷಗಳ ಹಿಂದೆ ಸಂವಿಧಾನ ಜಾರಿಯಾಯಿತು. ಆ ಸಂವಿಧಾನ ಅಂದ್ರೆ ಏನು ಅಂತಂದ್ರೆ ಅದು ಕನಸು ಹೊತ್ತ ಪುಸ್ತಕ, ಅದು ಸಾಮಾನ್ಯವಾದ ಗ್ರಂಥ ಅಲ್ಲ. ಅದು ಆ ಕನಸು ಎಷ್ಟು ದೊಡ್ಡ ಕನಸು ಅಂದ್ರೆ, ಚಮ್ಮಾರನ ಹೆಂಡತಿ ಗರ್ಭಿಣಿ ಆದ್ರೆ ಅವಳು ಕನಸು ಕಾಣಬೇಕು, ಕಮ್ಮಾರನ ಹೆಂಡತಿ ಗರ್ಭಿಣಿ ಆದ್ರೆ ಕನಸು ಕಾಣಬೇಕು, ಕುರಿಕಾಯವನ ಹೆಂಡತಿ ಗರ್ಭಿಣಿ ಆದ್ರೆ ಕನಸು ಕಾಣಬೇಕು, ದಲಿತನ ಹೆಂಡತಿ ಕನಸು ಕಾಣಬೇಕು, ವ್ಯಾಪಾರಿ ಹೆಂಡತಿ ಕನಸು ಕಾಣಬೇಕು. ಏನ್ ಕನಸು? ಚಮ್ಮಾರ, ಕಮ್ಮಾರ, ಕುರಿಕಾರ ಇವನ ಹೆಂಡತಿ ಗರ್ಭಿಣಿ ಆದ್ರೆ ತನ್ನ ಮಕ್ಕಳಿಗೆ ಹೇಳ್ತಾಳೆ, ಅವತ್ತಿಂದ ಏನ್ ಹೇಳ್ತಾಳೆ, ಮಗ ನೀನು ಶಾಲೆಗೆ ಹೋಗು, ಓದ್ ಕಲಿ, ನೀನು ಹೈಸ್ಕೂಲ್ ಮೇಸ್ಟರ್ ಆಗು, ಪ್ರೈಮರಿ ಸ್ಕೂಲ್ ಟೀಚರ್ ಆಗು, ಲಾಯರ್ ಆಗು, MLA ಆಗು, MP ಆಗು, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗು, ದೇಶ ಆಳು, ತೊರೆ ಆಗು ಅನ್ನೋಂಥ ಕನಸನ್ನ ಎಲ್ಲ ತಳ ಸಮುದಾಯದವ್ರಿಗೆ ಯಾರಾದ್ರೂ ಕೊಟ್ಟಿದ್ರೆ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು. ಭಾರತದ ಸಂವಿಧಾನ ಕೊಡ್ತು. ಈ ಸಂವಿಧಾನವನ್ನ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಸಂವಿಧಾನವನ್ನು ಉಳಿಸುವ ಒಂದು ದೊಡ್ಡ ಕೆಲಸವನ್ನ ನಾವು ಕೈಗೆತ್ತಿಕೊಳ್ಬೇಕಾಗತ್ತೆ. ಅದನ್ನ ಮಾಡಿದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ನಾನು ಯಾಕೆ ಹೇಳಿದೆ ಅಂತಂದ್ರೆ, ಕನಕದಾಸ ಬರೀ ಒಂದು ಜಾತಿಗೆ ಮೀಸಲಾದ ದಾಸಯ್ಯ ಅಲ್ಲ, ಬಸವಣ್ಣ ಬರೀ ಯಾವುದೋ ಒಂದು ಜಾತಿಗೆ ಮೀಸಲಾದ ದಾಸಯ್ಯ ಅಲ್ಲ, ಅಂಬೇಡ್ಕರ್ ಬರೀ ದಲಿತರಿಗೋಸ್ಕರ ಹೋರಾಟ ಮಾಡಿದ ಒಬ್ಬ ವ್ಯಕ್ತಿ ಅಲ್ಲ. ಅವರು ಈ ಸಮಾಜದಲ್ಲಿರುವಂತ ಧ್ವನಿ ಇಲ್ಲದವರ ಪರವಾಗಿ ಧ್ವನಿ ಎತ್ತಿ ಹೋರಾಟ ಮಾಡಿದ್ದಕ್ಕಾಗಿಯೇ ನೀವೆಲ್ಲರೂ ಇಲ್ಲಿ ಕೂತಿದ್ದೀರಿ, ನಾವೆಲ್ಲರೂ ಇಲ್ಲಿ ಕೂತಿದ್ದೀವಿ. ಅವರು ಈ ಹೋರಾಟ ಮಾಡಿದ್ದಕ್ಕಾಗಿಯೇ ಇವತ್ತಲ್ಲೊಬ್ರು ಹೆಣ್ಣುಮಗಳು ವೇದಿಕೆ ಮೇಲೆ ಕೂತಿದ್ದಾರೆ. ಇಲ್ಲಿದ್ರೆ 75 ವರ್ಷದ ಹಿಂದೆ ಇದು ಸಾಧ್ಯ ಇತ್ತ? ಮಾತಾಡ್ರಿ, ಸಾಧ್ಯ ಇತ್ತ? ಒಂದ್ಸಲ ಜೋರಾಗಿ ಮಾತಾಡ್ರಿ, ಸಾಧ್ಯ ಇತ್ತ? ಸಾಧ್ಯ ಇಲ್ಲ. ಮಹಾತ್ಮ ಗಾಂಧಿ ಹೋರಾಟ ನೋಡಿ ಎಷ್ಟು ದುರಂತ ಮಾಮ. ಒಬ್ಳು ಸಿನಿಮಾ ಆಕ್ಟ್ರು ಹೇಳ್ತಾಳೆ, ಉಪವಾಸ ಮಾಡಿದ್ಕೆ ಗ್ಯಾಸ್ಟ್ರಿಕ್ ಬಂತು, ಸ್ವಾತಂತ್ರ್ಯ ಬರಲಿಲ್ಲ ಅಂತ ಮಾತಾಡ್ತಾಳೆ. ಕೊಟ್ಟಿದ್ದು ಭಿಕ್ಷೆ, ಸ್ವಾತಂತ್ರ್ಯ ಅಲ್ಲ ಅಂತ ಹೇಳ್ತಾಳೆ. 23 ವರ್ಷದ ಹುಡುಗ ಭಗತ್ ಸಿಂಗ್ ಗಲ್ಲಗಂಬದ ಮುಂದೆ ನಿಂತ್ಕೊಂಡಾಗ ಗಾಂಧೀಜಿ ಅವನನ್ನು ಉಳಿಸೋಕೆ ಎಲ್ಲ ಪ್ರಯತ್ನ ಮಾಡಿದ್ರು. ಗಾಂಧಿ ಇರ್ವಿನ್ ಪ್ಯಾಕ್ಟ್ ಓದಲ್ಲ, ಮಾತಾಡ್ತೀವಿ ನಾವು. ಗಾಂಧಿ ಇರ್ವಿನ್ ಪ್ಯಾಕ್ಟ್ ಅಲ್ಲಿ ಇರ್ವಿನ್ ಹೇಳ್ತಾನೆ, ಗಾಂಧಿ ಅವನನ್ನು ಉಳಿಸೋಕೆ ಎಷ್ಟು ಪ್ರಯತ್ನ ಮಾಡ್ತಿದ್ದಾನೆ ಅಂದ್ರೆ, ಗಾಂಧಿ ನಿಲುವುಗಳು ಬದಲಾಗೋಯ್ತಾ, ಅಹಿಂಸೆಯ ಹೋರಾಟದ ದಿಕ್ಕನ್ನೇ ಬದಲಾಯಿಸಕ್ಕೆ ಹೊರಟಿದ್ದಾರೆ ಅಂತ ಭಯ ಆಗ್ತಿದೆ ನನಗೆ ಅಂತ ಹೇಳಿ ಇರ್ವಿನ್ ತನ್ನ ಗಾಂಧಿ ಇರ್ವಿನ್ ನಡುವೆ ನಡೆದಂತ ಒಪ್ಪಂದದಲ್ಲಿ ಮಾತಾಡ್ತಾನೆ. ಕಡೆ ಬ್ರಿಟಿಷರು ಹೇಳ್ತಾರೆ, 23 ವರ್ಷದ ಹುಡುಗ ಭಗತ್ ಸಿಂಗ್ ಅವನ್ ತಪ್ಪಾಯ್ತು ಅಂತ ಕ್ಷಮಾಪಣಾ ಪತ್ರ ಬರ್ಕೊಟ್ರೆ ಒಂದು ಉಳಿಸೋದಕ್ಕೆ ನೋಡ್ಬೋದು ಅಂತ. ಅವರಪ್ಪ ಹೋಗಿ ಕ್ಷಮಾಪಣಾ ಪತ್ರ ಬರೆದ್ಬಿಡ್ತಾರೆ. ಭಗತ್ ಸಿಂಗ್ ಪರವಾಗಿ ಅವ್ರ ಅಪ್ಪ ಕ್ಷಮಾಪಣಾ ಪತ್ರ ಬರೀತಾರೆ. ಗೊತ್ತಾದಾಗ ಈ ಹುಡುಗ ಭಗತ್ ಸಿಂಗ್ ಜೈಲಲ್ಲಿ ಕೂತಿದ್ದವನು ಅವ್ರ ಅಪ್ಪನ ಕರೆಸಿ ಹೇಳ್ತಾನೆ, ನಾಚಿಕೆ ಆಗಲ್ವಾ ನಿನಗೆ, ಯಾಕೆ ಬರ್ದೆ ಈ ತರದ ಪತ್ರನ? ಸಾಯೋದಕ್ಕೆ ಗಲ್ಲಿಗೇರಕ್ಕೆ ಹೊರಟಿದ ಹುಡುಗ ಕೂತ್ಕೊಂಡು ರೆವಲ್ಯೂಷನ್ ಅನ್ನುವ ಪುಸ್ತಕವನ್ನು ಓದ್ತಾ ಇರ್ತಾನೆ. ಲೆನಿನ್ ಬರೆದಿರುವಂತ ರೆವಲ್ಯೂಷನ್ ಅನ್ನುವಂಥ ಪುಸ್ತಕ. ಅವನೊಬ್ಬ ಕಮ್ಯುನಿಸ್ಟ್ ಚಿಂತಕ ಭಗತ್ ಸಿಂಗ್. ಆ ಪುಸ್ತಕವನ್ನು ಓದ್ತಾ ಇದ್ದಂತ ಹುಡುಗ ಅವನವ್ರ ಅಪ್ಪನ ಕರೆದು ಬೈತಾನೆ, ಯಾವುದೇ ಕಾರಣಕ್ಕೂ ಇನ್ನೊಂದ್ಸರ್ತಿ ಆ ತರ ಪತ್ರ ಬರಿಬೇಡ, ನಾನು ದೇಶಕ್ಕೋಸ್ಕರ ಎಲ್ಲ ತ್ಯಾಗಕ್ಕೂ ತಯಾರಾಗಿದ್ದೀನಿ ಅಂತ ಹೇಳಿ ಗಲ್ಲಿಗೇರಿದ ಭಗತ್ ಸಿಂಗು ಅವನ ಹೋರಾಟಕ್ಕಾಗಿ ದೇಶಕ್ಕೆ ಸ್ವಾತಂತ್ರ್ಯ ಬರಲಿಲ್ವಾ? ಅದು ಭಿಕ್ಷೆನಾ? ಅವಳು ಕೊಟ್ಟಿರುವ ಹೇಳಿಕೆ ಭಗತ್ ಸಿಂಗಿಗೆ ಮಾಡಿದ ಅಪಮಾನ. ಅವಳು ಕೊಟ್ಟಂತ ಹೇಳಿಕೆ ಒಬ್ಬ ಗಾಂಧೀಜಿಗೆ ಮಾಡಿದ. ಗಾಂಧೀಜಿ, ನಾನು ಮೊನ್ನೆ ಗಾಂಧಿ ಆಶ್ರಮದಲ್ಲಿದ್ದೆ, ವಾರ್ಧಾದಲ್ಲಿದ್ದೆ, ಒಂದು ಪತ್ರ ಇದೆ. ಆ ಪತ್ರ ಏನು ಅಂದ್ರೆ, ಗಾಂಧಿ ಪ್ರಾಣ ಹೋಗ್ತಾ ಇರುವಂತ ತನ್ನ ಹೆಂಡತಿಗಾಗಿ ಬರೆದಿರೋ ಪತ್ರ. ಕಸ್ತೂರ್ಬಾ ಸಾಯ್ತಾ ಇದ್ದಾರೆ, ಗಾಂಧಿ ಜೈಲಲ್ಲಿದ್ದಾರೆ. ಕ್ವಿಟ್ ಇಂಡಿಯಾ ಚಳುವಳಿ ಹತ್ತತ್ತರ ಸಂದರ್ಭ. ಗಾಂಧಿ ಹೆಂಡತಿಗೆ ಎಂಥ ಪತ್ರ ಬರೀತಾರೆ ಅಂದ್ರೆ, ಬಹುಶಃ ಮಾಮ 40 ವರ್ಷ 50 ವರ್ಷ ದಾಟಿದ ಮೇಲೆ ಗಂಡು ಹೆಣ್ಣು ಅಥವಾ ಹೆಂಡತಿ ಕಾಮದ ವಸ್ತು ಆಗಿರಲ್ಲ, ಅವಳು ತಾಯಿಯಾಗಿ ಪರಿವರ್ತನೆ ಆಗ್ಬಿಟ್ಟಿದ್ದಾರೆ. ಗಾಂಧಿಗಂತೂ ಕಸ್ತೂರ್ಬಾ ತಾಯಿನೇ ಆಗಿದ್ಲು. ಕಸ್ತೂರ್ಬಾ ಪತ್ರ ಬರೀತಾ ಹೇಳ್ತಾರೆ, ಪ್ರೀತಿಯ ಕಸ್ತೂರ್, ನಾನು ಅತೀವವಾದ ದುಃಖದಲ್ಲಿದ್ದೀನಿ. ಸ್ವಾತಂತ್ರ್ಯದ ಚಳುವಳಿಯ ಕಾರಣಕ್ಕೋಸ್ಕರ ನಾನು ಜೈಲಲ್ಲಿದ್ದೀನಿ. ದೇಶದ ಸ್ವಾತಂತ್ರ್ಯಕ್ಕೆ ನನ್ನಷ್ಟೇ ನೀನು ಹೋರಾಟ ಮಾಡಿದ್ದೀಯ, ಆದ್ರೆ ಇವತ್ತು ನಿನ್ನ ಪ್ರಾಣ ಹೋಗ್ತಾ ಇದೆ. ನಾನು ಬದುಕಿದ್ದು ನಿನ್ನ ಪ್ರಾಣ ಹೋಗಬೇಕಾದ್ರೆ ನಿನ್ನ ಜೊತೆಗೆ ಕೂತ್ಕೊಳ್ಳಕ್ ಆಗ್ತಾ ಇಲ್ಲ, ನಿನಗೆ ಸಾಂತ್ವನ ಹೇಳಕ್ ಆಗ್ತಾ ಇಲ್ಲ, ನಿನ್ ಬಾಯಿಗೊಂಚೂರು ನೀರು ಬಿಡೋದಕ್ಕಾಗ್ತಾ ಇಲ್ಲ ಅನ್ನೋ ನೋವು ನನಗೆ ಕಾಡ್ತಾ ಇದೆ. ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರ ಬರೆದು ಅವ್ರಿಗೆ ನಾನೇನಾದ್ರೂ ದಂಡ ಕಟ್ಟಿದ್ರೆ ನನ್ನನ್ನು ಬಿಟ್ಬಿಡ್ತಾರೆ. ಆದ್ರೆ ನನ್ನನ್ನು ನಂಬಿರುವ ಕೋಟಿ ಕೋಟಿ ಜನ ಯಾರಿದ್ದಾರೆ ಅವರಿಗೆ ಮೋಸ ಮಾಡೋದಕ್ಕೆ ನಾನು ತಯಾರಿಲ್ಲ. ಹಾಗೊಂದು ವೇಳೆ ನಾನಿಲ್ಲದೆ ನಿನ್ನ ಪ್ರಾಣ ಹೋದ್ರೂ ಚಿಂತೆ ಮಾಡಬೇಡ, ರಾಮನ ನಾಮಸ್ಮರಣೆ ಮಾಡ್ತಾ ನಿನ್ನ ಪ್ರಾಣ ಬಿಡು, ನಾನು ನಿನಗಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಗಾಂಧಿ ಕಣ್ಣೀರು ಹಾಕೊಂಡು ಪತ್ರ ಬರೀತಾರೆ. ಇವರು ಹೋರಾಟ ಅದು ವ್ಯರ್ಥನ. ಇದೆಲ್ಲದರ ವಿರುದ್ಧ ನೀವು ಜಾಗೃತರಾಗಬೇಕು. ಕನಕದಾಸರ ಈ ಒಂದು ವಿಚಾರ ವೇದಿಕೆ ಏನಿವತ್ತು ಏರ್ಪಾಡಾಯಿತು, ಕನಕದಾಸರ ಚಿಂತನೆಗಳು ನಮ್ಮೆಲ್ಲರಲ್ಲೂ ಕೂಡ ಹಸಿರಾಗಬೇಕು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ನಮ್ಮ ಹೃದಯವನ್ನು ಹೊಕ್ಕಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ರ ಆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ, ಸರ್ವ ಸಮಾನತೆಯ ಪರಿಕಲ್ಪನೆ ನಮ್ದಾಗಬೇಕು.
ರಾಮಾನುಜಾಚಾರ್ಯರು ಕೂಡ ಮಂತ್ರ ಕೊಟ್ಟು ಆ ಮಂತ್ರನ ಬರೀ ನೀವು ಮಾತ್ರ ಕೇಳಿಸ್ಕೊಳ್ಬೇಕು ಅಂದಾಗ ದಲಿತರ ಕೇರಿಯಲ್ಲಿ ನಿಂತ್ಕೊಂಡು ಹೇಳಿದ್ರಂತೆ, ಅವರೆಲ್ಲರೂ ವೈಕುಂಠಕ್ಕೆ ಹೋಗೋದಾದ್ರೆ ನಾನು ನರಕಕ್ಕೆ ಹೋಗ್ತೀನಿ ಅಂತ ಹೇಳಿ. ಆ ಥರದ ಒಂದು ವಿಶಾಲವಾದ ಹೃದಯ ಆಧ್ಯಾತ್ಮದ ಕ್ಷೇತ್ರದಲ್ಲಿರೋರು ಆಗ್ಬೇಕು ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಅಷ್ಟು ಪ್ರೀತಿಯನ್ನು ಕೇಳಿದ ಎಲ್ಲರಿಗೂ ಕೂಡ ನಮಸ್ಕಾರ, ಧನ್ಯವಾದ. ಲಿಖಿತಣ್ಣಲ್ಲಿ ಮನವಿ ಎಲ್ಲ ಯುವಕರಿಂದ ಸಂಗೊಳ್ಳಿ ರಾಯಣ್ಣ ಬಗ್ಗೆ ಒಂದು ನಾಲ್ಕು ಮಾತಾಡ್ಬೇಕಂತ ಕೇಳ್ತಾರೆ. ಎರಡು ಮಾತು ದಯವಿಟ್ಟು ಎಲ್ಲ ಯುವಕರು ಅಪೇಕ್ಷೆ ಮೇರೆಗೆ ದಯವಿಟ್ಟು ಸಂಗೊಳ್ಳಿ ರಾಯಣ್ಣ ಬಗ್ಗೆ ಎರಡು ಮಾತಾಡ್ಬೇಕು. ಇರೋಣ, ನೀವು ಹೋಗಿ ಊಟ ಮನೆಗಿದೆ. ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಮಾತಾಡೋದೇನಿದೆ? ಸಂಗೊಳ್ಳಿ ರಾಯಣ್ಣ ಇವತ್ತು ಯಾರಿಗೂ ಗೊತ್ತಿಲ್ಲ. ಪ್ರೀತಿಯ ಬಂಧುಗಳೇ, ಸಮಯ ಜಾಸ್ತಿ ಆಗಿದೆ, ಗಂಟೆ 2 ಆಯ್ತು, ಹೊಟ್ಟೆ ಹಸ್ತಿದೆ. 4 ಮಾತಾಡಿ ಆಯ್ತಪ್ಪ, ನಿಮ್ ತಾಳ್ಮೆ ನಾನು ಮೆಚ್ಚಬೇಕು. ಇಷ್ಟೊತ್ತಾದ್ರೂ ಕೂತಿದ್ದೀರಲ್ಲ. ಅಲ್ಲ, ನೀವು ಬಂದಿರೋದೇ ಅಪರೂಪ. ಇಲ್ಲಿ ಬಂದಿದ್ದು ಚಿಕ್ಕಮಗಳೂರಿಗೆ ಎಲ್ಲರೂ ಖುಷಿ, ನಮ್ಮ ಕುಲಬಾಂಧವರು ಎಲ್ಲರಿಗೂ. ಸಂಗೊಳ್ಳಿ ರಾಯಣ್ಣ ಯಾಕೆ ಬಹಳ ದೊಡ್ಡವನು ಅಂತ ನನಗನ್ನಿಸ್ತಾನೆ ಅಂತಂದ್ರೆ, ಬಹಳ ಜನ ಹೇಳ್ತಾರೆ ಅವನು ಹೋರಾಟ ಮಾಡಿದ್ದು ಅವನ ಗದ್ದುಗೆ ಉಳಿಸ್ಕೊಳ್ಳೋಕ್ಕೆ ಅಂತ. ಈ ದೇಶದ ಬಹಳಷ್ಟು ಜನ ರಾಜರು ಹೋರಾಟ ಮಾಡಿದ್ದು ಅವ್ರವ್ರ ಗದ್ದುಗೆ ಉಳಿಸ್ಕೊಳ್ಳೋಕೆ. ಆದ್ರೆ ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡಿದ್ದು ಅವನ ಸಿಂಹಾಸನ ಉಳಿಸ್ಕೊಳಕ್ಕಲ್ಲ. ಯಾಕೆಂದ್ರೆ ಅವ್ನ ಸಿಂಹಾಸನನೇ ಇರಲಿ. ಅವನೊಬ್ಬ ಕುರಿ ಕಾಯುವಂತ ಭರಮಣ್ಣನ ಮಗ. ಆದ್ರೆ ಸಾಮಾನ್ಯ ಕುರಿ ಕಾಯುವನ್ ಮಗ, ಅವನೊಳಗಡೆ ಅವರಪ್ಪ ಹುಲಿ ಕೊಂದ ಧೀರ. ಭರಮಣ್ಣ ಕೂಡ ಅಂಥದ್ದೇ ಪರಾಕ್ರಮಿ, ಕುರಿ ಹಾಲು ಕುಡಿದು ಅವನು ಕೂಡ ಜಟ್ಟಿ, ಹುಲಿ ಕೊಂದಿದ್ದ ಧೀರ ಅಂತ ಹೇಳಿ ಕಿತ್ತೂರಿನ ಅರಸರು ಅವನಿಗೆ ಭೂಮಿಯನ್ನು ಕೊಟ್ಟಿದ್ರು, ಇನಾಮ್ ಭೂಮಿ ಕೊಟ್ಟಿದ್ರು. ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಸಂಗೊಳ್ಳಿ ರಾಯಣ್ಣನಿಗೆ ಕಿತ್ತೂರಿಗೆ ಯಾವತ್ತು ಸಂಕಷ್ಟ ಬಂದಿದೆ ಅಂತ ಆಯ್ತು ನೋಡಿ. ಎಲ್ಲ ರಾಜರಾಣಿಯರು ಅವರವರ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳಕ್ ತಮ್ಮ ಮಕ್ಕಳಿಗೆ, ತಮ್ಮ ದತ್ತು ಮಕ್ಕಳಿಗೆ ಈ ಸಿಂಹಾಸನ ಸಿಗಬೇಕು ಅಂತ ಹೋರಾಟ ಮಾಡಿದ್ರೆ, ಕರ್ನಾಟಕದೊಳಗಡೆ ಒಬ್ಬ ವೀರ ನನಗೆ ಸಿಂಹಾಸನ ಸಿಗಬೇಕು, ನಾನ್ ದೊರೆ ಆಗ್ಬೇಕು ಅಂತಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮ ನನಗೆ ರಾಣಿ ಆಗ್ಬೇಕು, ಇಂಗ್ಲೆಂಡಿನ ರಾಣಿ ನನ್ನ ರಾಣಿ ಅಲ್ಲ ಅಂತ ಹೋರಾಟ ಮಾಡಿದ ಒಬ್ಬ ವೀರ ಯಾರಾದ್ರೂ ಇದ್ರೆ ಅದು ಸಂಗೊಳ್ಳಿ ರಾಯಣ್ಣ. ಅವನ ಎಂಥ ಸ್ವಾಮಿ ನಿಷ್ಠೆ ಅಂದ್ರೆ ನನಗೆ ಗೊತ್ತಿದೆ. ನಾನು ಈಗ ಇಲ್ಲಿ ಮಾತಾಡಿದ್ದೀನಿ. ಒಬ್ಬ ಬ್ರಿಟಿಷ್ ಅಧಿಕಾರಿ ರಾಯಣ್ಣನ ಹತ್ರ ಹೋಗಿ ಕೇಳ್ತಾನೆ, ಏ ರಾಯಣ್ಣ, ಯಾಕೆ ಚೆನ್ನಮ್ಮ ಚೆನ್ನಮ್ಮ ಅಂತ ಸಾಯ್ತೀಯೋ? ಏನ್ ಮಾಡ್ತಾಳೆ ಚೆನ್ನಮ್ಮ ನಿನಗೆ? ಆ ಚೆನ್ನಮ್ಮನ್ ಬಿಟ್ಬಿಡು, ನಮ್ ಜೊತೆಗೆ ಬಾ, ನಾವು ನಿನಗೆ ಕಿತ್ತೂರಿನ ದೇಶಗಾತಿ ಕೊಡ್ತೀವಿ, ಇನಾಮ್ ಭೂಮಿ ಕೊಡ್ತೀವಿ ಅನ್ನೋ ಆಸೆ ತೋರಿಸ್ತಾರೆ. ಆದ್ರೆ ಸಂಗೊಳ್ಳಿ ರಾಯಣ್ಣ ಎಂಥ ವ್ಯಕ್ತಿ ಅಂದ್ರೆ, ಅವನು ಹೇಳ್ತಾನೆ, ಏ ಹಡ್ಸಿ ಮಕ್ಕಳ, ನಮ್ಮನ್ನ ಏನ್ ತಿಳಿದಿರಲೆ, ಹಾಲ್ ಮುದ್ದಾಗುಟ್ಟಿನಿ, ಹಾಲ್ ಕೆಟ್ಟ ಕೆಡ್ತದ, ಹಾಲು ಮತದ ಮಂದಿ ನಾವು ಕೊಡಂಗಿಲ್ಲ, ನಾವು ದೇಶದ್ರೋಹ ಮಾಡಂಗಿಲ್ಲ, ಕಿತ್ತೂರು ಚೆನ್ನಮ್ಮನಿಗೋಸ್ಕರ ಪ್ರಾಣ ಕೊಡ್ತೀನಿ, ಆದ್ರೆ ಯಾವತ್ತಿಗೂ ಕೂಡ ನಿಮ್ ಜೊತೆ ನಾನು ಶರಣಾಗಂಗಿಲ್ಲ ಅಂತ ಹೇಳಿ ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡ್ದ. ಆದ್ರೆ ನಮ್ಗೆಲ್ಲ ಗೊತ್ತಿದೆ ದುರಂತ ಏನು ಅಂದ್ರೆ, ಸಂಗೊಳ್ಳಿ ರಾಯಣ್ಣನ ಜೊತೆಗಿದ್ದವರೇ ರಾಯಣ್ಣನ ಹಿಡ್ಕೊಟ್ರು. ಆದ್ರೆ ದುಡ್ಡಿನ ಆಸೆಗೋಸ್ಕರ ನಮಾಖರಾಮ್ಗಳು ಜೊತೆಗಿದ್ದವ್ರು ಹಿಡ್ಕೊಟ್ರು. ಆದ್ರೆ ಸಂಗೊಳ್ಳಿ ರಾಯಣ್ಣನಿಗೆ ಯಾವುದೋ ಒಂದು ದೈವ ಶಕ್ತಿನೋ ಅಸ್ತಿತ್ವನೋ ಯಾವುದೋ ಒಂದು ಶಕ್ತಿ ಇದೆ, ಆ ಶಕ್ತಿ ಅವನಿಗೆ ಮೋಸ ಮಾಡಲಿಲ್ಲ. ಯಾವತ್ತು ರಾಯಣ್ಣ ಹುಟ್ಟಿದ್ನೋ ಅವತ್ತೇ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಯಾವತ್ತು ರಾಯಣ್ಣ ಗಲ್ಲಿಗೇರಿದ್ನೋ ಅದೇ ದಿವಸ ಭಾರತ ಗಣರಾಜ್ಯೋತ್ಸವ ಆಯಿತು. ರಾಯಣ್ಣ ಹುಟ್ಟಿದ್ರೆ ಸ್ವಾತಂತ್ರ್ಯ, ರಾಯಣ್ಣ ಗಲ್ಲಿಗೇರಿದ್ರೆ ಗಣರಾಜ್ಯೋತ್ಸವ ಅನ್ನೋಂಥದ್ದು ಭಾರತ ದೇಶದ ಚರಿತ್ರೆ ಒಳಗಡೆ ಉಳಿದೋಯ್ತು. ಬಹುಶಃ ಇಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ. ಒಂದು ಅಂದಾಜಿನ ಪ್ರಕಾರ 7-8 ಲಕ್ಷ ಜನ ಈ ದೇಶದ ಹೋರಾಟಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಆ 7-8 ಲಕ್ಷದ ಜನಗಳ ಒಳಗೆ ಯಾರಾದ್ರೂ ಒಬ್ಬ ವ್ಯಕ್ತಿ ಅವನು ಹುಟ್ಟಿದ ದಿವಸ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂದ್ರೆ ಇಬ್ಬರದ್ದು ಮಾತ್ರ, ಒಬ್ಬರೇ ಅಲ್ಲ, ಇಬ್ರು. ಒಬ್ಬರು ಮಹರ್ಷಿ ಅರವಿಂದರು, ಇನ್ನೊಬ್ಬ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಇವರಿಬ್ಬರು ಭಾರತ ದೇಶದ ಚರಿತ್ರೆ ಒಳಗಡೆ ದಾಖಲೆಯಾಗಿ ಉಳಿದಿದ್ದಾರೆ. ಹೀಗಾಗಿ ರಾಯಣ್ಣನ ಬಗ್ಗೆ ಬೇಡ, ಇನ್ನೊಂದ್ಸರ್ತಿ ರಾಯಣ್ಣಂದೇ ಯಾವತ್ತಾದ್ರೂ ಜಯಂತಿನೋ ಅಥವಾ ಅವನ ಸ್ಮರಣೆ ಜನವರಿ 26ಕ್ಕೆ ಅಥವಾ ಆ ತಿಂಗಳಲ್ಲಿ ಯಾವಾಗಾದ್ರೂ ಒಂದು ಸ್ಮರಣೆ ಇದ್ರೆ ಆ ಕಾರ್ಯಕ್ರಮದಲ್ಲಿ ಮಾತನಾಡೋಣ. ಸೊ ಹೀಗಾಗಿ ಪ್ರೀತಿಯ ಬಂಧುಗಳೇ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಅಭಿಮಾನಕ್ಕೆ ಮತ್ತೆ ಅನಂತ ಅನಂತ ಧನ್ಯವಾದಗಳು. ಅನಂತ ಧನ್ಯವಾದ. ನಾನು ಇನ್ನೊಂದು ಹೇಳೋದು ಬರ್ತಿದೆ ಮಾಮ, ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ? ಕನಕದಾಸ ಯಾರು ಕಾಗಿನೆಲೆ ನೀವು ನೋಡಿದ್ರೆ, ಕನಕದಾಸ ಬದುಕಿನಲ್ಲಿ ಮಾತ್ರ ಸಮರತೆಯ ಸಂತ ಅಲ್ಲ, ಸಮರಸತೆಯ ಸಂತ ಅಲ್ಲ, ಅವನ್ ಸಾವಿನಲ್ಲೂ ಸಮರಸತೆಯ ಸಂತ. ಕಬೀರ್ ದಾಸರು ಸತ್ತಾಗ
ಓಶೋ ಈ ಕಥೆ ಹೇಳ್ತಾರೆ. ಹಿಂದೂಗಳು ಮುಸ್ಲಿಮರು ಬಡದಾಡ್ತಿದ್ರಂತೆ. ಕಬೀರ ಸಾಬ್ರು ಅಂತ ಮುಸಲ್ಮಾನರು, ಇಲ್ಲ ಅವನು ರಾಮನ್ ಭಜನೆ ಮಾಡಿದ್ದ, ಅವನು ರಾಮ್ ಭಕ್ತ ಹಿಂದೂಗಳು, ಅವನ ಹೆಣ ನಮಗ್ ಬೇಕು ಅಂತ ಬಡದಾಡ್ತಿದ್ದಾರೆ. ಬಡದಾಡ್ಬೇಕಾದ್ರೆ ಕಡೆಗೆ ಯಾರೋ ಇದ್ದವ್ರು ಅದು ನಮ್ದು ಅಂತ ಬಲವಂತವಾಗಿ ಎಳ್ಕೊಳಕ್ ಹೋಗಿ ಅವನ ಮೇಲೆ ಹೊತ್ತಿಸಿದ ಬಟ್ಟೆ ಹೇಳಿದ್ರೆ ಅಲ್ಲಿ ಹೆಣ ಇರಲಿಲ್ವಂತೆ, ಮಲ್ಲಿಗೆ ಹೂವಿನ ರಾಶಿ ಇತ್ತಂತೆ. ಆ ಸಾವಿನಲ್ಲಿ ಕಬೀರದಾಸ ಒಂದು ಅದ್ಭುತವಾದ ಸಂದೇಶ ಕೊಟ್ಟ. ಏನು ಅಂದ್ರೆ, ನಾ ಹಿಂದೂ ನಾ ಮುಸಲ್ಮಾನ್, ಹೂವಿಗೆ ಯಾವ ಜಾತಿ ಇದೆ, ನಾನು ಎಲ್ರಿಗೂ ಸೇರಿದವನು ಅಂತ ಸಂದೇಶ ಕೊಟ್ಟ. ಕನಕದಾಸರು ಕೂಡ ಕುರುಬರೆಲ್ಲ ಸೇರ್ಕೊಂಡು ಆಗ ಬಂಗಾರಪ್ಪನವ್ರು ಮುಖ್ಯಮಂತ್ರಿಯಾಗಿದ್ದಾಗ ಕಾಗಿನೆಲೆ ಮಠ ಕಟ್ಟಕೊಂಡು, ಅಂದ್ರೆ ನಮ್ಗೊಬ್ರು ಗುರುನೇ ಇಲ್ಲ, ನಮ್ಗೆ ಯಾರು ಸೇರಿಸ್ಕೊಳ್ಳಲ್ಲ, ನಮ್ಗೆ ಯಾರಿಗೂ ಹೋಗಿ ನಾವು ಗುರು ಅಂತ ಕಾಣಕ್ ಆಗ್ತಾ ಇಲ್ಲ ಅನ್ನೋ ಒಂದು ದುಃಖ ಇತ್ತಲ್ಲ. ಆ ಕಾರಣಕ್ಕೋಸ್ಕರ ತುಂಬಾ ಯೋಗ್ಯರೊಬ್ಬರನ್ನ ವೀರೇಂದ್ರ ಕೇಶವ ತಾರಕಾನಂದ ಪುರಿಗಳನ್ನ ಕರೆದು ಅವರನ್ನು ಗುರು ಮಾಡಿ ಮಠ ಕಟ್ಟಿದ್ರು. ಲಕ್ಷಾಂತರ ಜನ ಸೇರಿತ್ತು. ನಿಮಗೆ ಆಶ್ಚರ್ಯ ಆಗುತ್ತೆ, ಕನಕದಾಸನ ಸಮಾಧಿನ ಕಾಪಾಡಿದವ್ರು ಯಾರು ಗೊತ್ತಾ? ಯಾರಾದ್ರೂ ಹಿರಿಯರಿಗೆ ಗೊತ್ತಿರುತ್ತೆ, ಅಧ್ಯಕ್ಷರಿಗೆ ಗೊತ್ತಿರುತ್ತೆ. ಕಾಗಿನೆಲೆ ಮುಸ್ಲಿಮರೇ ತುಂಬಿರುವಂತ ಊರು, ಸಾಬ್ರುಗಳು ತುಂಬಿರೋ ಊರು. ಕನಕದಾಸನ್ ಸಮಾಧಿ ಇಲ್ಲಿದೆ ಅಂತ ಮೊದಲು ತೋರಿಸ್ಕೊಟ್ಟವನೊಬ್ಬ ಇಮಾಮ್ ಸಾಬು. ಆ ಕೆರೆ ದಂಡೆಯಲ್ಲಿ ನಮ್ದು ಖಬ್ರಸ್ಥಾನದೇ ಸ್ವಾಮಿ, ನಮ್ ಖಬ್ರಸ್ಥಾನದಲ್ಲಿ ಕನಕದಾಸ ಒಂದು ಸಮಾಧಿ ಐತೆ ಅಂತ ಹೇಳಿ ಪಕ್ಕದಲ್ಲೇ ಅಲ್ಲ, ಆಗ ಅಲ್ಲೂ ಎಲ್ಲ ಸಮಾಧಿನೇ ಆಗಿತ್ತು, ಎಲ್ಲ ಸಾಬ್ರು ಹೇಳೋ ಜಾಗ ಆಗಿತ್ತು. ಕೆರೆ ದಂಡೆ ಇವತ್ತಿಗೂ ಅಲ್ಲಿ ಖಬ್ರಸ್ಥಾನ ಇದೆ. ನಮ್ ಸಮಾಧಿ ಇದು ನಮ್ ಖಬ್ರಸ್ಥಾನದೊಳಗಡೆ ಕನಕದಾಸ ಎಂದು ಒಂದು ಸಮಾಧಿ ಇದೆ ಅಂತ ಹೇಳಿ ಜಗತ್ತಿನ ಮುಂದೆ ಕನಕದಾಸ, ಅದ್ರ ಮೇಲೆ ಕನಕದಾಸ ಅನ್ನುವ ಹೆಸರನ್ನ ಸಮಾಧಿ ಮೇಲೆ ಬರೆದಿದ್ರು. ಕಾಗಿನೆಲೆಯಲ್ಲಿ ಕನಕದಾಸಪ್ಪನ ಸಮಾಧಿ ಇದೆ ಅಂತ ತೋರಿಸ್ಕೊಟ್ಟನೊಬ್ಬ ಮುಸಲ್ಮಾನ. ಆಮೇಲೆ ಅದನ್ನ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ತೆಗೆದ್ರು. ಅಲ್ಲಿದ್ದಂತ ಮೂಳೆಗಳನ್ನ, ಅಸ್ಥಿ ಮೂಳೆನೆಲ್ಲ ಸಂಗ್ರಹ ಮಾಡಿ ಇದು ಎಷ್ಟು ವರ್ಷ ಹಳೇದು ಅಂತ ಪರೀಕ್ಷೆ ಮಾಡಿದಾಗ ಕನಕದಾಸರ ದೇಹಾಂತ್ಯ ಆದ ಕಾಲಕ್ಕೂ ಆ ಮೂಳೆಗಳು ಸಿಕ್ಕ ಕಾಲಕ್ಕೂ ಅದನ್ನ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ರು. ಇದು ಕನಕದಾಸರದ್ದೇ ಅಂತ ಗೊತ್ತಾಯ್ತು. ಕನಕದಾಸರದ್ದು ಭಿಕ್ಷೆ ಬೇಡ್ತಾ ಇದ್ದ ಭಿಕ್ಷಾ ಪಾತ್ರೆ, ಕನಕದಾಸರು ಓದ್ತಾ ಇದ್ದ ಶಂಖ ಇವತ್ತಿಗೂ ಅಲ್ಲಿ ಆದಿಕೇಶವನ ದೇವಾಲಯದಲ್ಲಿ ಇದೆ. ನಾನು ಓದಿದ್ದೀನಿ ಆ ಶಂಖ ಇಸ್ಕೊಂಡು. ಅದಾದ್ಮೇಲೆ ಕಾಗಿನೆಲೆ ಮಠ ಕಟ್ಟಬೇಕಾದ್ರೆ ಸ್ವಾಮಿಗಳು ಪಲ್ಲಕ್ಕಿ ಹೊರಬೇಕಿತ್ತಲ್ಲ, ಪಲ್ಲಕ್ಕಿ ಹೊರಬೇಕಾದ್ರೆ ಆ ಜಾಗ ಎಲ್ಲ ಆ ಕಾಲದಲ್ಲಿ ಮುಸಲ್ಮಾನರದೇ. ಅವರೇ ತಮ್ಮ ಜಾಗ, ತಮ್ಮ ಜಮೀನನ್ನೆಲ್ಲ ಮಠ ಕಟ್ಟಕ್ಕೆ ಬಿಟ್ಕೊಟ್ರು. ಕನಕದಾಸ ಸತ್ತ ಮೇಲೂ ಕೂಡ ಕಬೀರದಾಸನ್ ತರ ಅವನೊಂದು ಸಮರಸತೆಯ ಹಾಡನ್ನು ಹಾಡ್ದ. ಅವನೇನು ಅಂದ್ರೆ, ಆ ಕನಕದಾಸರ ಪೀಠದ ಜಗದ್ಗುರುವಿನ ಪಲ್ಲಕ್ಕಿ ಯಾರು ಹೊರಬೇಕು ಅಂದ್ರಾಗ ವೀರೇಂದ್ರ ಕೇಶವ ತಾರಕಾನಂದ ಪುರಿ ಸ್ವಾಮಿಗಳನ್ನ ಹೊತ್ಕೊಂಡು ಆ ಕಾಗಿನೆಲೆಯ ಸಾಬ್ರು 4 ದಿಕ್ಕಲ್ಲಿ ಭುಜದಲ್ಲಿ ಹೊತ್ಕೊಂಡು ಕಾಗಿನೆಲೆ ಕನಕಪ್ಪ ನಮ್ದುಗೆ ಆಸ್ತಿ ಐತೆ ಅಂತ ಹೇಳಿ ಅವತ್ತು ಹೊತ್ಕೊಂಡು ಇಡೀ ಕಾಗಿನೆಲೆಯ ತುಂಬ ಆ ಪೀಠದ, ಈ ಕುರುಬರ ಪೀಠದ ಆ ಒಂದು ಪಲ್ಲಕ್ಕಿಯನ್ನು ಹೊತ್ತವರು 4 ಜನ ಸಾಬ್ರು. ಇದು ಕೂಡ ಇತಿಹಾಸದಲ್ಲಿ ದಾಖಲೆ. ನಾನು ಹೀಗಾಗಿ ಹೇಳ್ತೀನಿ, ಕನಕದಾಸ ಜಲಾಲುದ್ದೀನ್ ರೂಮಿ, ಒಬ್ಬ ಕಬೀರ್ ದಾಸ ಹೇಗೋ ಹಾಗೆ ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ ಒಂದು ಸಾಮರಸ್ಯದ ಗೀತೆ ಹಾಡಿದಂತ ಸಂತ. ಅದನ್ನು ಸದಾ ನೆನಪಲ್ಲಿ ಇಟ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಸಾಹಿತ್ಯವನ್ನ ಪ್ರಪಂಚಕ್ಕೆ ತಿಳಿಸಿದಂತ ಮಹಾಕವಿಗಳಲ್ಲಿ ಒಬ್ಬರಾದಂತಹ ಕನಕದಾಸರ ಬಗ್ಗೆ ಇಷ್ಟೊಂದು ಸವಿಸ್ತಾರ. ಈಗ 10 ನಿಮಿಷ ತಾವೆಲ್ಲ ಕೂರ್ಬೇಕು. ಅವರಿಗೆ ನೆನಪಿನ ಕಾಣಿಕೆ ಕೊಡುವಂತಹ ಕಾರ್ಯಕ್ರಮ ಇದೆ. ಈಗ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಅಂತ